ಕಲ್ಲಕದೀಮರ ಪಾಲಿನ ಕಳನಾಯಕ, ಧರ್ಮದ ಹಾದಿಯಲ್ಲಿರುವವರಿಗೆ ದುಷ್ಟ, ಮಳ್ಳಿ ಮಂದಾಕಿನಿಯರಿಗೆ ಮನ್ಮತ, ಅಂದ ಬಂಡಿಯರಿಗೆ ಮಿಂಗ, ಧನವಂತರ ಪಾಲಿನ ಯಮಧರ್ಮನಾಗಿ ಸಂಪತ್ತಿಗೆ ಸಂಪತ್ತು ಮಾಡಿಕೊಂಡು ಶ್ರೀಮಂತನಾಗಿ ಸ್ವರ್ಗವನ್ನೇ ದರಗಿಳಿಸಿ ದರ್ಬಾರ್ ಮಾಡಬೇಕೆಂದು ಛಲ ತೊಟ್ಟು ಜಯ ಸಾಧಿಸಲು ಭೂಲೋಕಕ್ಕೆ ಕಾಲಿಟ್ಟ ಖತರ್ನಾಕ್ ಕಳನಾಯಕ ಈ ದಂಡನಾದ ಧನಂಜಯ. ಮೋಸ ಮಾಡಿ ಆಸ್ತಿ ಮಾಡಿಕೊಂಡು ದರ್ಪದಿಂದ ಮೆರೆಯುತ್ತಿರುವ ಸರ್ಪ, ಇನ್ನು ನಿನ್ನ ಪಾಲಿನ ಶನಿಯಾಗಿ ನಿನ್ನನ್ನು ಸುಡುಗಾಡು ಸೇರಿಸುವ ಯಮನಾಗಿ ಬರುತ್ತಿದ್ದಾನೆ ಈ ದಂಡನಾದ ಧನಂಜಯ. ಆಗ ತಿಳಿಯುತ್ತದೆ ಈ ಕೇಡಿನ ಸಿಡಿಜ್ವಾಲೆಯ ಲಾವಾರಸದ ಓಂಕಾರದ ಕುಳಿಯಲಾದ నాకు కొంచెం దిక్కుంది, కానేదానికి లెక్కుంది. ಅರ್ಥ ಆಗ್ಲಿಲ್ವಾ? ನನಗೆ ಸ್ವಲ್ಪ ತಿಕ್ಕಲುಂಟು, ಆದ್ರೆ ಅದಕ್ಕೂ ಲೆಕ್ಕ ಉಂಟು. ಕಣ್ತೆರೆದು ನೋಡು, ಓ ದೇವ ಎಲ್ಲಿರುವೆ, ಕಣ್ತೆರೆದು ನೋಡು. ಬಿರುಗಾಳಿ ಬೀಸುತ್ತಿದೆ ದೀನಲ್ಲ ಬಾಳಿನಲ್ಲಿ, ಬಿರುಗಾಳಿ ಬೀಸುತ್ತಿದೆ
ದೇವ, ಇದೇನಪ್ಪ ನಿನ್ನ ನೀಲೆ? ಇರುವುದರಿಂದ ಸಂತೋಷದಿಂದಿರುವಾಗ ಯಾವುದೇ ಬೆಂಕಿ ಅಪಘಾತದಿಂದ ಹೀಗಾಗಿದೆ. ಚಿಕಿತ್ಸೆ ಮಾಡಿಸಲು ತುಂಬಾ ಹಣ ಖರ್ಚಾಗುತ್ತಿದೆ ಎಂದರು. ಸಂಪೂರ್ಣ ವಾಸಿಯಾಗಲು ಅದು ಎಷ್ಟು ಹಣ ಬೇಕಾಗುತ್ತಿದೆ ಏನು? ಮತ್ತೆ ಸಾಹುಕಾರ ಹತ್ತಿರ ಕೇಳುವುದು ಸರಿಯಲ್ಲ. ಸುಮತಿ, ರೀ, ಯಾವಾಗ ಬಂದ್ರಿ? ಡಾಕ್ಟರ್ ಏನಂದ್ರು? ಏನ್ ಚಿಂತೆ ಮಾಡ್ತಾ ಇದ್ದೀರಾ? ಸುಮತಿ, ಯಾವುದೇ ಬೆಂಕಿ ಅಪಘಾತದಿಂದ ಹೀಗಾಗಿದೆ ಎಂದರು ಡಾಕ್ಟರ್. ಇಲ್ಲವಾದರೆ ಚಿಕಿತ್ಸೆ ಮಾಡಿಸಲು ತುಂಬಾ ಹಣ ಖರ್ಚಾಗುತ್ತಿದೆ ಎಂದರು. ಇಲ್ಲವಾದರೆ ನಡೆದ ಘಟನೆಯಲ್ಲಿದ್ದವರು ಕೂಡಿದರೆ ಸರಿಯಾಗುವುದು ಎಂದರು ಡಾಕ್ಟರ್. ರೀ, ಕಷ್ಟ ಮನುಷ್ಯನಿಗೆ ಬರದೆ ಇನ್ನೇನು ಮರಕ್ ಬರುತ್ತೇನು? ನೋಡಿ, ನೀವೇನು ಚಿಂತೆ ಮಾಡಬೇಡಿ. ಸಾಹುಕಾರ ಹತ್ರ ಹಣ ಕೇಳಿ ನಿಮ್ಗೆ ಚಿಕಿತ್ಸೆ ಮಾಡಿದ್ರಾಯ್ತು. ಅಲ್ಲಿವರೆಗೂ ಯಾವ ಚಿಂತೆನೂ ಮಾಡದೆ ಆರಾಮಾಗಿರಿ ನೀವು. ಸುಮತಿ, ಅದೇನು ನಿಜ ಸುಮತಿ. ಆದರೆ ಸಾಹುಕಾರ ಕೊಟ್ಟ ಹಣವನ್ನು ಇನ್ನು ತೀರಿಸಲಾಗದೆ ಮತ್ತೆ ಅವರ ಹಣ ಕೇಳುವುದು ಸರಿಯಲ್ಲ ಸುಮತಿ. ನೋಡಿ, ಆ ದೇವ್ರು ನಮ್ಮ ಮೇಲೆ ಯಾವ ಕರುಣೆ ತೋರ್ತಾನೋ ಏನೋ. ಅಂತ ಸಾಹುಕಾರರಿದ್ದಾಗಲೇ ನಮ್ಮಂತರ ಬಡವರ ಮೇಲೆ ದಯೆ ಇದ್ದೇ ಇರುತ್ತದೆ ಸುಮತಿ. ನೋಡಿ, ನಿಮ್ಮ ಚಿಂತೆಯನ್ನ ದೂರ ಮಾಡೋದಕ್ಕೆ ನಾನು ಸಂಗೀತದ ಸಿಹಿ ಮುತ್ತಿನ ಹೊಳೆಯನ್ನೇ ಹರಿಸ್ತೀನಿ. ಏನಂತೀರಾ? ಆಗಲಿ ಸುಮತಿ. La 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 ನಿಲ್ಸು ನಿಮ್ ಪ್ರೀತಿ ಬಂಡಿರ ನಮ್ ದಣಿಯವ್ರು ಆ ಶಿವ ಯಾಕ ಇತ್ಲ ಬಂದಿಲ್ಲ ಅಂತ ತಲೆ ಕೆಡ್ಸಿ ಅಂದಾರ. ನೀನ ಇಲ್ಲಿ ನೋಡಿದ್ರಿ ಪ್ರಿಯ ಪ್ರಿಯ
ಹಂಗ ಡ್ಯಾನ್ಸ್ ಮಾಡಾಕತ್ತಿಯಲ್ಪ ತಮ್ಮ ಮೆಚ್ಚಬೇಕೇನಿಲ್ಲ? ಹಾಗೇನಿಲ್ಲ ಲೆಕ್ಕನ್ ಶೆಟ್ರಿ, ಮೈಯಲ್ಲಿ ಹುಷಾರಿರಲ್ಲ ಅದಕ್ಕೆ ಬಂದಿದ್ದಿಲ್ಲ ಲೆಕ್ಕಣ್ಣನವ್ರಿ. ಅದೇನ್ರಿ ಅಷ್ಟು ಅರ್ಜೆಂಟ್ ನೀವೇ ಬಂದಿದ್ದೀರಿ? ನೋಡ್ರಿಪ್ಪ, ಇಷ್ಟ ಮಟ್ಟ ಡ್ಯಾನ್ಸ್ ಮಾಡ್ಯಾನ ಮೈಯಾಗ ಹುಷಾರಿದ್ದಿಲ್ಲ ಅಂತ ರೊಕ್ಕ ಕೇಳತ್ಲ ಮೈಯಾಗ ಹುಷಾರಿರಂಗಿಲ್ಲ ಇವ್ರಿಗೆ. ಅದಪ್ಪ ತಮ್ಮ, ನಿನ್ನ ಮದಿಗೆ ರೊಕ್ಕ ಕೊಟ್ಟದ್ದ ನಮ್ಮ ಸಾವುಕಾರ ಬಡ್ಡಿ ಸಮೇತ ಎಸ್ಕೊಂಬಂತ ನಮ್ಮ ದಣಿಯಾರ. ಲೆಕ್ಕಣ್ಣನವ್ರಿ, ಇದ್ದಕ್ಕಿದ್ದಂತೆ ಬಡ್ಡಿ ಅಸಲು ಕೊಡೋ ಎಂದರೆ ನಾವು ಎಲ್ಲಿಂದ ತರಬೇಕು ಲೆಕ್ಕಣ್ಣನವ್ರಿ? ಸಾವುಕಾರ ಬಳಿ ಬಂದು ನಾವೇ ಮಾತನಾಡುತ್ತೇವೆ ಲೆಕ್ಕಣ್ಣನವ್ರಿ. ಆತಪ್ಪ ತಮ್ಮ, ನಮ್ಮ ದಣಿಯರ್ತೇಲಿ ಬಂದು ಏನ್ ಮಾತಾಡ್ತೀಯ ಮಾತಾಡ, ಆದ್ರ ಬೇಗ ಬರ್ಬೇಕ. ನಮ್ಮ ದಣಿಯರ್ ನೋಡಿಯಲ್ಲ ಹಂಗ ಹರ್ಯಾಡ್ಬಿಡ್ತಾರ ಹಂಗ. ಲೆಕ್ಕಣ್ ಶೆಟ್ರಿ, ಅಲ್ಲ ರೀ, ನಾವು ಸಾವುಕಾರ ಹತ್ರ ಹಣ ಕೇಳಿ ನಿಮಗೆ ಚಿಕಿತ್ಸೆ ಪಡಿಸ್ಬೇಕು ಅಂತ ಏನೇನೋ ಅಂದ್ಕೊಂಡಿದ್ವಿ. ಆದರೆ ಈಗ ನೋಡಿದ್ರೆ ಅವರು ಹಣ ಕೊಡು ಅಂತ ಹೇಳಿ ಕಳಿಸಿದ್ದಾರೆ. ನಾವು ಹಣ ಕೇಳಿ ಮಳೆಯನ್ನು ಕರೆದುಕೊಂಡಂತೆ ಅಂದ್ರೆ ಬರಸಿಡಿದು ಬಡದಂತ ಆಗ್ತಾ ಇದೆಯಲ್ಲ ಸ್ವಾಮಿ ನಮಗೆ. ಅಯ್ಯೋ ದೇವ, ಬಡವನೆಂಬ ಗೊಂಬಿ ಜೊತೆಗೆ ಇದೇನಪ್ಪ ನಿನ್ನ ಚಿಂತೆ, ಇದೇನಪ್ಪ ನಿನ್ನ ಲಿಖಿತೆ? ಇದೇನಪ್ಪ ನಿನ್ನೆನಿಲೆ ಬದುಕಿನ ಬಂಡಿಯನ್ನು ಸಾಗಿಸಲು ಕಂಡುಕೊಂಡುತ್ತ ದಾರಿ ಇದ್ದಕ್ಕಿದ್ದಂತೆ ಮಿಂಚಿ ಮರಿಯಾಗಿ ಹೋಯಿತಪ್ಪ. ಸಾವುಕಾರ ನಮ್ಮನ್ನು ಹಣ ಕೇಳಿದ್ದು. ಸ್ವಾಮಿ, ಈಗ ತಾನೇ ಸಾವುಕಾರ ಹತ್ರ ಹಣ ಕೇಳಿ ಚಿಕಿತ್ಸೆ ಪಡಿಸಿದ್ರಾಯ್ತು ಅಂತ ವಿಚಾರ ಮಾಡಿದ್ವಲ್ಲ, ಅವ್ರು ನೋಡಿದ್ರೆ ಇವರನ್ನ ಕಳಿಸಿ ಹಣ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ನಾವು ಮಳೆ ಬಂದ್ರೆ ನಮಗೆ ಸಹಾಯ ಆಗುತ್ತೆ ಅಂದ್ಕೊಂಡಿದ್ವಿ. ಆದ್ರೆ ಈ ನಮ್ಮ ಬಾಳಿನಲ್ಲಿ ಬರಸಿಡಿಲು ಬಂದಂತಾಯ್ತು ಸ್ವಾಮಿ, ಬರಸಿಡಿಲು ಬಂದಂತಾಯ್ತು. ಚಟ್ರಿ ಇಲ್ಲದ ನಮ್ಮ ಹತ್ತಿರ ಇದ್ದಕ್ಕಿದ್ದಂತೆ ಬಡ್ಡಿ ಎಸಲು ಎಂದರೆ ನಾವು ಎಲ್ಲಿಂದ ತರಬೇಕು? ಸಾವುಕಾರ ಬಳಿ ಬಂದು ನಾವೇ ಮಾತನಾಡ್ತಿರ್ಲಿಲ್ಲ ಕಣ್ಣನವ್ರಿ. ಆತಪ್ಪ ತಮ್ಮ, ಅದು ಏನ್ ಬಂದ್ ಮಾತಾಡ್ತೀಯ? ನಮ್ ದಣಿಯರ್ತಲ್ಲಿ ಬಂದ್ ಮಾತಾಡ. ಹಂಗಾರ ದೌಡ್ ಬರ್ಬೇಕ, ಇಲ್ಲಾಂದ್ರೆ ಹರಿಯಾಡ್ಬಿಡ್ತಾರ. ಆಯ್ತು ಲೆಕ್ಕಣ್ಣನವ್ರಿ. ಲಕ್ಷ್ಮಣ್ ಸೆಟ್ರೆ, ಮಜ್ಜಿಗೆ ಮಾಡಿದ್ದೀನಿ, ಮಜ್ಜಿಗೆ ಕುಡಿದ್ಕೊಂಡು ಹೋಗಿ. ನಿಂತ್ಕೊಳ್ಳಿ, ಮಜ್ಜಿಗೆ ನೋಡುವ ತಂಗಿ, ನಿನ್ನ ಗಂಡ ನಮ್ ದಣಿಯರ್ ಮನೆಗೆ ಬಂದ ನನ್ನ ಲೆಕ್ಕ ಎಲ್ಲ ಪಕ್ಕ ಮಾಡಿದ್ರ ಹಾಲು ಮಜ್ಜಿಗೆ ಮೊಸರು ಮೂಸು ಸೇರ್ಸಿ ನೋಡುವ ಶಿವ ಮಾತಿಲ್ಲ ಶುರು ಮಾಡ್ಕೊಂಬಿಟ್ಟಿಯಪ್ಪ. ನಾನು ಇಲ್ಲಿ ಬಂದೇನ ಇಲ್ಲ ಅಡ್ಕಂತ ನಿಂತ್ಕೊಂಡ್ಬಿಟ್ಟಿಪ್ಪ, ನಾನು ಬರ್ಲೇನ? ಆಯ್ತು ಲೆಕ್ಕಣ್ಣನವ್ರಿ. ಸಾವುಕಾರನ ಹಣ ಕೇಳಬೇಕೆಂದು ಅಂದುಕೊಂಡಿದ್ರಿ, ಆದರೆ ರೀ ಮೊದಲು ಅಲ್ಲಿ ಹೋಗಿ ಏನು ಅಂತ ನೀವು ವಿಚಾರ ಮಾಡ್ಕೊಂಡು ಬನ್ರಿ. ಊಟಕ್ಕೆ ಕೊಡು ಸುಮತಿ, ನಾನು ಸಾವುಕಾರ ಮನೆಗೆ ಹೋಗಿ ಬರುತ್ತೇನೆ. ಸರಿ, ಹೋಗಿ ಬನ್ನಿ. ನೋಡಿ, ಒಳಗಡೆ ಬನ್ನಿ, ನಾನು ನಿಮಗೆ ಚಿಕ್ಕವನಾಗಿದ್ದಾಗ ನನ್ನ ಮಗ ಇವನ ರೂಪ ಹೋಲುವ ಇವನೇನಾದರೂ ಆಗಿದ್ದಾನೆ? ಛೇ, ಹುಚ್ಚು ಕಲ್ಪನೆ. ಸತ್ತಿರುವ ಮಗ ಮತ್ತೇಗೆ ಹುಟ್ಟಿ ಬರಲು ಸಾಧ್ಯ? ಅಯ್ಯೋ, ಬನ್ನಿ, ಊಟಕ್ಕೆ ಬಡಿಸ್ತೀನಿ. ಬನ್ನಿ ಅಪ್ಪ, ನೀವೇನ್ ವಿಚಾರ ಮಾಡ್ತಾ ಇದ್ದೀರಾ ಆ ವಿಚಾರ ಮಾಡೋದನ್ನ ಬಿಟ್ಟು ಬನ್ನಿ, ಊಟ ಮಾಡಿ. ಅವರು ನನ್ನ ಪತಿ ಶಿವು ಅಂತ. ಏನಿಲ್ಲಮ್ಮ, ನನಗೂ ಇಬ್ಬರು ಗಂಡು ಮಕ್ಕಳಿದ್ದರು. ಶಿವು ಎಂದು ಕೂಡಲೇ ನೆನಪಾಯಿತು. ನನ್ನ ಹೆಂಡತಿ ಮಕ್ಕಳು ಬೆಂಕಿಗೆ ಆಹುತಿಯಾದರಮ್ಮ, ಬೆಂಕಿಗೆ ಆಹುತಿಯಾದ. ಹೌದೇ? ಅಯ್ಯೋ ಪಾಪ. ನೋಡಿ, ನೀವು ಬನ್ನಿ, ಊಟ ಮಾಡಿ, ನಾನು ಊಟಕ್ಕೆ ಬಡಿಸ್ತೀನಿ. ಯಾವುದಕ್ಕೂ ತಕ್ಷಣವೇ ಅವ್ರ ಹಿಂದೆ ವಿಚಾರಿಸಿದರೆ ಹೆತ್ತಿ ಏನೆಂಬುದು ತಿಳಿತು. ಅಲ್ಲ, ಹಾಗೆ ಯಾಕೆ ಹೋಗ್ತಾ ಇದ್ದಾರೆ? ಬನ್ನಿ, ಊಟ ಬಡಿಸ್ತೀನಿ, ಊಟ ಮಾಡ್ಕೊಂಡು ಹೋಗಿ. ಏನಾಯ್ತು ಇವ್ರಿಗೆ? ನಾನು ಮಾತನಾಡ್ತಾನೆ ಇದ್ದೀನಿ, ಹಾಗೆ ಹೊರಟು ಹೋಗ್ಬಿಟ್ರಲ್ಲ. ಪಾಪ, ತುಂಬಾ ಹಸಿವಾಗಿದೆ ಅಂತ ಇದ್ರು, ಊಟ ಮಾಡದೆ ಯಾವುದೋ ವಿಚಾರದಲ್ಲಿ ಹಾಗೆ
ಮಾಡಿದ ಕಳಗಂಟಿನ ಕಾವಲುಗಾರ. ಈ ಕಾಳ ಒತ್ತು ನೋಡಿ ಹಾಕುವನು ಕಾಳ. ಬಲೆ 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 ಬೀಸುತ್ತಾರೆ ಬಲೆ ಶ್ರೀಮಂತರ ಕುಲ. ಬೈರ ನಮ್ಮ ದಣಿಯರ್ ಹೇಳ್ದಂಗ ಒಳ್ಳೆ ಪಾರಿವಾದಂತ ಹೆಣ್ಣ ತರ್ಬೇಕು ನೋಡ್ರಿ. ಕಾಳ ಅಂತ ಹೆಣ್ಣು ಒಯ್ಬೇಕು ಕಾಳ. ಯಾವ್ದ ಹುಡುಗಿ ಈ ಕಡೆಗೆ ಬರಕತ್ತಾಳ? ಬರಲಿ ತಡಿಲಿ ಬರಲಿ. ಯಾರಿ ನೀನು? ನಾನು ಈ ಊರಿನೋಳಲ್ಲ, ಬೇರೆ ಊರಿನೋಳು. ಆದ್ರೆ ಇಲ್ಲಿ ಕೆಲಸ ಹುಡ್ಕೊಂಡ್ ಬಂದಿದ್ದೀನಿ. ಯಾಕೆ? ಹಾಗಾದ್ರೆ ನಮ್ ದಣ್ಯರ ಹತ್ರ BA ಕೆಲ್ಸಕ್ಕೆ ಬರ್ತೀಯಾ? ಏ ಕೆಲಸ ಆಗ್ಬೋದು. ಆದ್ರೆ ಆದ್ರೆ ಆದ್ರೆಗಿದ್ರೆ ಅಂತ ರಾಗ ಹೇಳಿಬಿಡಿ. ಎಷ್ಟು ದುಡ್ಡು ಬೇಕು ಕೊಡ್ತಾರೋ ನಮ್ ದಣಿಯರ್. ಹೌದಾ? ಹಾಗಾದ್ರೆ ನಿಮ್ ವಿಸಿಟಿಂಗ್ ಕಾರ್ಡ್ ಕೊಡಿ. ನನ್ಗೇನಾದ್ರೂ ಅಗತ್ಯ ಇದ್ರೆ ಖಂಡಿತವಾಗ್ಲೂ ಬರ್ತೀನಿ. ತೆಗೆದುಕೊಳ್ಳಿ ನಮ್ಮ ವಿಸಿಟಿಂಗ್ ಕಾರ್ಡ್. ಬೈರ ದುಡ್ಡಿನ ರುಚಿ ಹಚ್ಚವಲೆ ಒಂದ ಬರ್ತದೆ. ಹೋಗೋಣ ನಡಿಲೇ ಕಾಳ. ಫಸ್ಟ್ ದಣ್ಯರಿಗೆ ವಿಷಯ ತಿಳಿಸೋಣ. ಹುಲಿ ಗರ್ಜಿಸಿದರೆ ಕಾಡೆಲ್ಲ ನಡುಗುತ್ತದೆ, ಸಿಡಿಲು ಬಡಿದರೆ ನಾಡೆಲ್ಲ ಅದುರುತ್ತದೆ. ಈ ದಂದನಾದನ ಧನಂಜಯ ಗುಡುಗಿದನೆಂದರೆ ವೈರಿಯ ಎದೆ ಬಿರಿಯುತ್ತದೆ. ಡಾಕ್ಟರ್ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ. ಲೇ ಸರ್ಪ, ನಿನ್ನ ಮಿಲ್ಲಿಗೆ ಮ್ಯಾನೇಜರ್ ಬೇಕೆಂದು ನೀನು ಆ ಅರ್ಜುನ್ ಸಿಂಗಿಗೆ ಹೇಳಿದೆ. ಆದರೆ ಆ ಅರ್ಜುನ್ ಸಿಂಗ್ ಕಳಿಸಿದ ವ್ಯಕ್ತಿಯನ್ನು ಕೈಲಾಸಕ್ಕೆ ಕಳಿಸಿ ಅವನ ವೇಷದಲ್ಲಿ ನಾನು ಬಂದಾಯಿತು ನಿನ್ನ ಸರ್ವನಾಶಕ್ಕೆ. ಇನ್ನು ನೀನಿಡುವ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಮುಳ್ಳಿನ ಕೊಂಪೆ ನಾನಾಗಿ ನಿನ್ನ ದೇಹವನ್ನು ಸುಟ್ಟು ದಮನ ಮಾಡದಿದ್ದರೆ ನನ್ನ ಹೆಸರು ದಂದನಾದನ್ ಧನಂಜಯನೇ ಅಲ್ಲ. ఎక్కడున్నారా సర్ప?
ఇప్పుడు వస్తాను చూసరా. Where are you, Sarpa? I will coming soon. ಅರ್ಥ ಆಗ್ಲಿಲ್ವಾ? ಎಲ್ಲಿದೀಯ ಸರ್ಪ? ನಾ ಅಲ್ಲಿಗೆ ಬರ್ತೀನಿ. ಉಳಿಯಲಿಲ್ಲ ದೇಹದಾಗ ಕಾವ, ನೀನು ಉಳಿಯಲಿಲ್ಲ ದೇಹದಾಗ ಕಾವ. ಕೊಟ್ಟಿ ಸಣ್ಣಗಾದ ಜೀವ, ನೀನು ಉಳಿಯಲಿಲ್ಲ ದೇಹದಾಗ ಕಾವ, ನೀನು ಉಳಿಯಲಿಲ್ಲ ದೇಹದಾಗ ಕಾವ. ಪಕ್ಕದ ಮನಿ ಮದ್ಮ ಬಂದು ಬ್ಯಾಡ ಅಂದ್ರೆ ಬಂದು ಕುಟ್ಕೊಂಡು ಹೋಗುತ್ತಾಳೆ ನನ್ನ ಹತ್ತಿರ. ಇತಿಮತೆ ಇಲ್ಲದಿದ್ರ ಪದ ಬಳೆ ಬರ್ತನಂತ ಬಂದು ಹೋಗುತ್ತಾಳೆ ನನ್ನ ಹತ್ತಿರ, ಬಂದು ಹೋಗುತ್ತಾಳೆ ನನ್ನ ಹತ್ತಿರ, ಬಂದು ಹೋಗುತ್ತಾಳೆ ನನ್ನ ಯಪ್ಪ ಯಪ್ಪ ರಾಟಿ ಮ್ಯಾಲ ಕುಂತ್ಕೊಂಡು ನಾನು ಬಾಡಿ ಅನ್ನೋದು ಹೀಟಾಗಿ ಒಳಗನ ಬಕ್ 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 ಗುರಿಯಾಕ ಹಾಕ್ಬಿಡತ್ತವ ಯಪ್ಪ. ಈ ಚೆನ್ನಿನ ಹುಡುಕಿ ಈಗೂ ಒಂದೆರಡು ಎಳ್ನೀರು ಕುಡಿದು ಮನ್ಸಿಗೆ ಒಟ್ಟು ಹಣ್ಣು ಮಾಡ್ಕೋಬೇಕಂದ್ರೆ ಯಾಕಾಗ ಹೋದ್ಲ ಏನ? ಏ ಮಾತಾರ ನೀನು ಯಾಕಾರ ಉಣ್ಣ ಕರ್ಕೊಂಡೋಗ್ಯ ನಿಮ್ಮ ಮನೆಗೆ? ಬಂಗಾರಿ ಬುಲ್ಬಲ್ಲ ಬರ್ರಿ ಬರ್ರಿ ಬಾರೆ ಬಾ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸಟಾಕ ನೀ ಬೇಗ ಬಾ. ಏ ಕಟ್ಟಿ ಮೇಳ ಆ ಕಟ್ಟಿರಲು ನಾಳೆ ಕಟ್ಟುವೆ ಬಾರೆ ಬಾರೆ. ತಂಡಿ ತಂಡಿ ಹವದಾಗ ತಂಡಿ ಗಿಂಡಿ ಜಂಬರ ಮಾಡಿದ ಫ್ಯಾಷನ್ ಹರೇಗ ಹುಡುಗರ ಮುಡುಗರಿಲ್ಲ ತಂಡಿ ಟೆನ್ಷನ್. ತಂಡಿ ತಂಡಿ ಹವದಾಗ ತಂಡಿ ಗಿಂಡಿ ಜಂಬರ ಮಾಡಿದ ಫ್ಯಾಷನ್ ಹರೇಗ ಹುಡುಗರ ಮುಡುಗರಿಲ್ಲ ತಂಡಿ ಟೆನ್ಷನ್. ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಎಲ್ಲಿರೋ ಆಗ್ಲಿಕ್ಕಿಲ್ಲ, ಹೇಳೋಕೆ ಮಾತಿಲ್ಲ. ಜುಜುಮಾಯ, ಜುಜುಮಾಯ, ಪ್ರಾಯ ಬಂದಿ ಜುಜುಮಾಯ, ಜುಜುಮಾಯ, ಪ್ರಾಯ ಬಂದಿ. ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಎಲ್ಲಿರೋ ಆಗ್ಲಿಕ್ಕಿಲ್ಲ, ಹೇಳೋಕೆ ಮಾತಿಲ್ಲ. ಬರ್ರಿ ಎಲ್ಲಿರ್ಬೇಕೇನ್ರಿ? ಎಲ್ಲಿರು ಯಾರಿಗ್ ಬೇಕು? ಗಡ 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 ಬರ್ರಿ. ಲೇ ಚೆನ್ನಿ, ನಿನ್ನ ಎಳ್ನೀರು ಕುಡಿಬೇಕಂತಂದು ರಾಟೆ ಹೊಲೆದ ಅಲ್ಲಿಂದ ಇಲ್ಲಿಗೆ ಬಿಟ್ಟು ಓಡೋಡಾಡಿ ಬಂದಾನೆ. ಆಗ ಮಾವ ಎತ್ ಕುಡಿ ಅನ್ನೋದು ಬಿಟ್ಟು ಕುಂತ ಮಂದಿ ಒಟ್ರನ್ನ ಕರಿತೀಯ ನೋಡ್ಬೇಡ. ನಿನ್ನ ಎಳ್ನೀರ ಎಷ್ಟಿದ್ದವು ಅಂತ ನಾನು
ನೋಡು ದೋಸ್ತ, ನನಗೆ ನೀವು ಹಬ್ಬ ಮಾಡಿದ್ರೆ ಸಮಾಧಾನ ಆಗಂಗಿಲ್ಲ, ಮಾಡಿದ್ರೆ ಓಸ್ರು ಸೇರಿ ಮಾಡ್ಬೇಕು. ಏನದು ಒಟ್ರು ಸೇರ್ ಮಾಡೋದು ದೊಳಕ್ಕೆ? ವ್ಯಾಪಾರ ವ್ಯಾಪಾರ ಎಲ್ರು ಸೇರ್ ಮಾಡಿದ್ರ ನನಗೂ ಒಂದಿಷ್ಟು ಲಾಭ ಆಗುತ್ತೆ, ಹೌದಿಲ್ಲ? ಚೆನ್ನಿ, ಹಂಗಂತ ನೀನ್ ಏನಾರ ಮಾಡಿ ಊರಾಗ ಎಳ್ನೀರು ಕುಡ್ಸಾಕ್ ನಿಂತ್ಕಂಡೆ ಅಂದ್ರ ನಮ್ಮ ಹೊಲೆಕರ್ ಸುರೇಶ್ ಮಾವ ಒಬ್ಬನ ಸರ್. ಅದ್ರಾಗ ಇನ್ನೊಬ್ಬನದ ನಮ್ಮ ಕಾಂತಪ್ಪ ಮಾವ, ಅವನಂತ್ರ ಶಿಪ್ಪಿಗೆ ನಂಗೆ ಮುಟ್ಟು 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 ನುಗ್ಗೇ ಬಿಡ್ತಾನ. ಒಂದು ಕಿತ್ನ ಬೋಂದೆ ತಿಂದ ನಾವು ನಿನಗೆ ಎಳ್ನೀರು ಎತ್ತಾಗಿ ಇಡಾಕತ್ತಾಳ ದೋಳಕ್ಕೆ. ಅದ್ರ ಬರೀ ಓಸು ಕುಡ್ದು ಕುಡ್ದ ಹಿಂಗಾಗ್ಯಾವನ. ಮಿಷಿಮ್ ಅವ್ ನಂಬರ್ 1 ನಮ್ಮ ಊರಾಗ ಬಾರಿ ಐತಿ ಬಿಡಪ್ಪ ನಿಮ್ಮ ದೋಸ್ತಾನೆ. ಅದ್ರಾಗಂತ್ರ ಅರೇದ್ ಹೆಣ್ಣು ಹುಡ್ರ ಮಾರ ನೀರಂತ್ರ ಒಂದು ಇಸ್ಮಂದದ ಹುಡ್ರವು ಭಾರಿ ಕಾಡದವ. ಅವ್ರ ಕತಿ ಸ್ವಲ್ಪ ಅಲ್ಪ ಹೇಳಕ್ಕಾಗಲ್ಲ, ಅಷ್ಟು ಚರ್ಮ ಮಾರಿ ನಿಂತ್ಕೊಂಡ ಒಂದು 4 ಹುಡ್ರದವ. ಅವು ಬರೀ ಊರಾಗಿನ ನೈಂಟಿ ಕುಡಿಯೋದು ಬಿಟ್ಟು ನೀನು ಬರೀ ಎಳ್ನೀರಿಗೆ ಬಾಯ್ ತಕೊಂಡಿರ್ತಾರ. ಹೊಟ್ಟೆ ಕೂಳರ್ ತಿಂತಾರಿಲ್ಲ? ಇಲ್ಲ, ಅವ್ರು ಬರೀ ಎಳ್ಳಿನಕಾಯ ಕುಡಿಯೋದವ. ಅಷ್ಟು ಫೇಮಸ್ ಅದಾವ ನಿನ್ನ ಎಳ್ನೀರ ಹೊತ್ತಿಗೆ. ಅಲ್ಲ ಊರಾಗಿನ ಅದು ನೀನು ಎಳ್ನೀರ ಎಷ್ಟಿರ್ತಾವ ಹೇಳು, ಅಷ್ಟು ವ್ಯಾಪಾರ ನಾನು ಒಬ್ಬನ ಮಾಡ್ತೇನೆ. ಅವ್ರಿಗೆ ಕೊಟ್ಟು ಸುಮ್ಮನೆ ಇದನ್ನ ಮಾಡಕ್ ಹೋಗ್ಬೇಡ. ಏನ್ ಮಾಡ್ಬೇಕು ಹೇಳು, ಅಷ್ಟು ನಾ ಮಾಡ್ಕೊಂತ ಅಂದೊಳಕ್ಕೆ. ಹೇಳಿಲ್ಲ ನಿನಗ, ನೀವ್ ಒಬ್ಬರ ಮಾಡಿದ್ರೆ ಸರಿ ಆಗಂಗಿಲ್ಲ ನನಗ. ಇಲ್ಲವ ಬೇಡ, ನಾ ಹೇಳೋ ಮಟ್ಟ ಕೇಳ, ಜಾಣ್ಯಾಗ ಹುಚ್ಚಾಗಕ್ ಹೋಗ್ಬೇಡ. ಹೌದಾ? ಹಂಗಾರ ಬಾ, ನಾ ಕೆತ್ತಿ ಕೆತ್ತಿ ಕೊಡ್ತೀನಿ, ನಿನಗೆ ಎಷ್ಟು ಐತಿ ದಮ್ಮು ನೋಡ್ತೀನಿ, ಕುಡಿ ಮತ್ತು ನೋಡೋಣ. ಅರೆ ಹಂಗ ಹಸನಾದ ಬೆಳೆಸಿದ್ ನಿಂತ ನಮ್ಮ ಮಾವನ ಹೊಲ್ದಾಗ ಯಾವ ಜಂಗಲ್ದ ನಮ್ಮ ಯಾಕತ್ತವಲ್ಲ ಬಾ ಯಬ್ಬ ಲೇ ಪಿಂಡ್ರಿಕೆ
ಯಾವನ್ಲೇ ನೀನ್ ನಮ್ಮ ಮಾವನ ಹೊಲ್ದ ದನ ಬಿಡಂಗ್ ಕುಂತಿಯಲ್ಲ ಲೇ ನಮ್ಮ ಮಾವನ ಮಗಳಿಗೆ ಅದು ಒಂಟ ಜಿಲ್ಲೆ ಚೆನ್ನಿ ಚೆನ್ನಿ ಕರಿತೀಯಲ್ಲ ಲೇ ಮಗನ. ಹೋಗ್ತಮ್ಮ ಏನಾರ ಹಂಗ ಬಾಯ ಮಣಕ ಇಟ್ಟಂದ್ರೆ ಎಂದ ಬೆನ್ನ ಬರ್ಬೇಕು ಮಗನ. ನಾಲ್ಕು ಕಿವಿ ಕೇಳ್ತಾವ ನಮ್ಗೆ ನಮ್ಮ ಕಿವಿ ಕ್ಯಾಪಲ್ಲ ಎರಡು ಹೋಗ್ಯಾವಂತ. ಏ ನೀನ್ ಯಾವನ್ಲೆ ಅನ್ಸ್ಕೊಂಡಕ್ಕನ ನಿಂದೆ ನೋಡ ತಿಂಡಿ ನಾನಲ್ಲಿ ಸೋದರ ಮಾವಾಕಿಗೆ ನನ್ನ ಮಾಲಲ್ಲಿ ಅದ ಲೇ ಮಗನ ನೀನೇನಾರ ಅದಕ್ಕೆ ಕೈ ಹಾಕಿದೆ ಅಂತ ತಿಳ್ಕ ಈ ಭೂಮಿ ಬಿಟ್ಟ ಕಳಿಸ್ತಾನೆ ಲೇ ಮಗನ ನಿನ್ನ. ಅಷ್ಟೇ ಸಿಟ್ಟಿಗೆ ಬರ್ತೀವಿ ಪಾಪ ಅವನಿಗೆ ರಾಟಿ ಮೇಲೆ ಕುಂತು 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 ಬುಡಕ ಹೀಟ್ ಆಗತ್ತಂತ ಅದಕ್ಕೆ ಎಣ್ಣೆ ಕುಡಿಯಂತ ಬಂದಿದ್ದ ಕೊಡಕತ್ತಿದೆ. ಇಷ್ಟ ಖರ್ಚ್ಕೊಂತೀವ ನಿಮ್ಮ ಅವನ ಶಾವಿನಪ್ಪ ಕೊಡ್ಬೇಕತ್ತ ಎಳ್ನೀರ್ ಚೆನ್ನಿ ಅವನೇನಂತ ಬೂಸ್ಲಿ ಅಲ್ಲ ಇದೇ ವಿಷಯ ಸೀದಾ ಹೇಳ ಅವನು ಕತ್ತು ಏಸ್ ಬರ್ತಾವ ನಾನು ನೋಡ್ಕೊಂತಾನೆ. ಮತ್ ನಾ ಏನ್ ಇಷ್ಟೊತ್ತನ ಹೊಯ್ಕೊಂಡ ಅಲ್ಲಲೇ ಅಲ್ಲಲೇ ಲೇ ಕೇಶ ಎಷ್ಟರ ನಿನಗೆ ಇದಿತ್ತು ಕತ್ತೇಸದವಂತೆಲ್ಲ ಬೇಕಾದ ನಿನಗೆ ಮತ್ತೊಸ್ ಕತ್ತಿ ನಮ್ಮ ಹುಡುಗಿದ್ದ ನೀನು ಒಣ ಹಿರೇತನ ಮಾಡಕ್ ಬಂದ್ರೆ ಬಿಟ್ಟನಿಲ್ಲೇ ನಾನು ಸುಮ್ಮನೆ ಹೋಗಲೇ ನಂದಲ್ಲಿ ಯಾಕೆ ಕೆಡ್ಸ್ತಿದಿ ಮಗನ. ಹೇಳಕ್ ಸುಮ್ನ ಸರಳಾಗಿ ನೀವು ಓದಿ ಸರಿ ಐತ್ ಮಗನ. ಇಲ್ಲ ಅಂದ್ರೆ ನಿನ್ನ ಇಲ್ಲಿಂದ ಹಂಗ ಕರಿಯಂಗುಡಿ ಕಾಣ ಮಾಡೋಣ ಬಡ್ದು ಬಿಡ್ತಾನ ನೋಡ್ ಮಗನ ನಿನ್ನ. ಪಾಪ ಹೆಂಗಾರ ನೋಡ್ಕ್ಯಾಳ ಹಿಂಗ ನೀವು ಅಂದಿನ ಈಗತ್ತೆ ಕಚ್ಚಾಡ್ಕೊಂಡು ನಿಂದಿರ್ರಿ. ನನಗಂತೂ ಪುರ್ಸೊತ್ತಿಲ್ಲಪ್ಪ. ನಾ ಎಳ್ನೀರ್ ಮಾರ್ಬೇಕು ಬರ್ತೀನಿ. ನಿಲ್ಲ ಚೆನ್ನೆ ನಿಲ್ಲ ಯಾಕಂಗ ಅವಸರ ಮಾಡಿ ಹಂಗ ಬಿರುಗಾಳಿ ಹೋದಂಗ ಬರ್ರ ಅಂತ ಹೋಗಿದಿ ನಿನ್ ಜೋಡಿ ನನಗೇನು ಮಾತು ಅನ್ಕೊಂಡ್ ಬೇಡ. ನಮ್ಮ ಮಾವನ ಮಗಳು ಯಾಕ ಗಾಡಿ ಅಳಿತಪ್ಪೈತೆ ಅಂದೆ ಅದು ಹಂಗ ಆಗ್ಯಾತ ನೋಡಿ. ನಿನಗೆ ಅದಕ್ಕೆ ಬೇಕಲ್ಲ ದೊಡ್ಡ ಹೋಗಲ್ಲ ಹುಡ್ರು ಕೊಟ್ಟ ಚಿನ್ನಿ ಕೋಲಾಡ ಸುರೇಶ್ ಖಾಲಿ ಕೂತ್ಕೊಂಡ್ ಪಾಪ ಬಾ ನೀನು ಗೋಲಿ ಗುಂಡ ಆಡಕ. ಲೇ ಅದು ನಮ್ಮ ಮಾವನ ಮಗಳು ಅದಕ್ಕೇನಾರ ನೀ ಕೈ ಹಾಕಿದೆ ಮಗನ ನಿನ್ನ ಕೈಲಾಸ ಕಾಣಿಸ್ಬಿಡ್ತಾನೆ ಮಗನ ಹುಷಾರಿ. ಹೌದೌದು ಅವ ಹೇಳೋದು ಬರೋಬ್ಬರಿ ಐತಿ. ನೀ ಏನ್ ತಲೆ ಕೆಡ್ಸ್ಕೋಬೇಡ. ನಾನು ನಿನ್ನ ಭಾಳ ಲವ್ ಮಾಡ್ತೀನಿ. ಹಿಂಗ ಅಂದಂದ ಅವನ ಕಡೆ ಹೊತ್ತಿ ಹೋಗ. ನಾನು ನಿನ್ನೂ ಭಾಳ ಪ್ರೀತಿ ಮಾಡ್ತೀನಿ. ಅದಿಲ್ಲ ನಾ ಬರ್ತೀನಪ್ಪ. ನೀವ್ ಹಿಂಗ ಕಿತ್ತಾಡ್ಕೊಂಡು ವ್ಯಾಪಾರ ಆಗಂಗಿಲ್ಲ. ನಂಗೆ ಹೊತ್ತಾಗುತ್ತ ನಾ ಬರ್ತೀನಿ. ಬೆಳಕೊಂಡ ಜಾತ್ರಿ ಆಗೈತಿ ಕಾತ್ರಿ ಬೆಳಕೊಂಡ ಜಾತ್ರಿ ಆಗೈತಿ ಕಾತ್ರಿ ರಾತ್ರಿ
ಇಚ್ಛಾ ಬಂದ್ ಕುಣಿಯಾಕತ್ತಾರಲ್ಪ ಹುಚ್ಚ ಮಗ ನನ್ನ ಮಕ್ಳು. ಯಪ್ಪ ನಾನು ವ್ಯಾಪಾರ ಮಾಡ್ಬೇಕಂತೇಳಿ ಬಂದಿದ್ನ, ಇವರಿಬ್ರು ಸೇರಿ ನಾನು ಮಾಡ್ತೀನಿ ಅಂತ ಬರ್ತಾರ. ಏನ್ ಬರ್ದೇವ ಅವ್ರು ಹೆಂಗ್ ಬಿಡ್ತಾರ ಅದಕ್ಕಂತ ರೋಡ್ನಾಗ ನಿಂತ್ಕೊಂಡಿರ್ತಾರ. ಹೌದು ಮಾವ, ನಾನು ಬ್ಯಾಡ ಅಂದ್ರ ಈ ನನ್ನ ಮಗನ ಕೈ ಹಿಡ್ಕೊಂಡು ಕುಣಿತಾಳ ನೋಡ್ ಮಾವ. ಹೋಗ್ಬಿಡ್ಲ ಸಣ್ಣ ಹತ್ತಿನ ನೀನು. ಕರೆಕ್ಟ್ ನೋಡ್ಬ ಮಾವ. ಮಾವ ಮಾವ ನೀನೀಗ ಯಾವಾಗ ಒಳಿ ಅದ, ನೀನ್ ಯಾವಾಗ ಅವನಿ ಮಾವ ಅದೇ ನಾನು ಅದನ್ ಮಾವ. ನಿನ್ನ ಕಾಸ 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 ಸ್ವಾದ್ರಳಿಯ ಹೆಂಗ್ ಅಳಿಯಾದ, ಎಲ್ಲಿಂದ ಅಳಿಯಾದ, ಏನ್ ಕಳ್ಳ ಬಳ್ಳ ಹತ್ತಿದ್ದ ಹರಿದದ್ದ ಅಡಿಲೆ ಚನ್ನ ಅಷ್ಟ್ಯಾಕೆ ಅವಸರ ಮಾಡ್ತಿಲೆ? ಅದು ನನಗೆ ಬೇಕೀಗ ಹೇಳು, ಅವ್ನ ಹೆಂಗ್ ಅಳಿಯಾದ ಹೇಳು. ಅಡಿಲೆ ಚನ್ನ ಅದನ್ನ ಕೇಳ್ಬೇಕಂತ ಮಾಡಿ ನೀನ್ ಯಾಕೆ ಅಷ್ಟು ಅವಸರ ಮಾಡ್ತಿಲೆ ತಮ್ಮ? ನೀನ್ ಯಾವಾರಪ್ಪ ನನಗೆ ಮಾವನಕ? ನೀನ್ ಯಾವಾಗ ಅಳಿಯಾದ್ವೆ? ಸ್ವಲ್ಪ ಮಾವ ಮಾವ ಅಂತ ಹಾದ್ಯಾಗ ಹೋಗೋ ಯಾರಿಗೇನ ಏನ್ ಶಾಣೆ ಅದು ಹೇಳ ನೀನು. ಏ ಕೇಶ, ಮನಿ ಇಲ್ಲ ಅಂದ ಇರಾಕ್ ಜಾಗ ಕೊಟ್ರ ನನ್ನ ಮಗಳ ಅಷ್ಟೊಂದು ಸಿಮೆಂಟ್ ಹಾಕಿಲ್ಲ ನನಗೆ ದೊಡ್ಡಪ್ಪ ಲೇ ಕೇಶ, ನಮ್ಮ ಅವ್ ನೀ ದೊಡ್ಡಪ್ಪ ಅನ್ಬೇಕಲೇ. ಇಲ್ಲಲೇ ಚೆನ್ನ ನಮ್ಮ ಮಾವನ ಅಂದೆ ನಾ. ದೊಡ್ಡಪ್ಪನ ಯಾವ ಅಲ್ಲಲೇ ಇವೇನ್ ಹಗರಲ್ಲ ನಮ್ಮಪ್ಪ, ಸಾಡ್ಲು ಸಿಕ್ಕ್ರ ಸೊಂಟದ ಮೇಲೆ ಹತ್ ಕುಂದಿರ್ತಾನ. ಅಲ್ಲವಾ ಯವ, ನೀ ಇಂಥ ತಾಂದ ಯಾಕೆ ಬರಕ್ ಹೋಗಿದ್ವ ಯವ? ಇವನು ನೋಡಿದ್ರ 40 ಅದಾವ ಕಾಲ್ದಾಗ ರಾಡ್, ಕಾಲ ಒಳ್ಳೆಳಕ ಬರಂಗಿಲ್ಲ ಚಲವ. ಇವನು ಅದಾವ ಕಾಲ ಪಾದಲ ಉರಂಗಿಲ್ಲ ನೋಡ್ರಿ, ಅದ್ರಾಗ ಓಡಾಡ್ತಾನ. ನೀನ್ ಹಂಗ ಬಂದ್ವ ಯವ ಇಲ್ಲಿಗೆ? ಅವ್ನು ಹೇಳಿ ಬರ್ಬೇಕಿಲ್ಲಿ, ನಾ ಬರ್ಬೇಕಾದ್ರೆ ನೀನ್ ಇಲ್ಲಿ. ಬಿಡಯಪ್ಪ ಎದಕ್ಕೆ ಬಯಕತ್ತಿ ಅವಕ್ಕ? ಎರಡು ಸಣ್ಣ ಕೂಸಿದ್ದಂಗ ಅದಾವು. ಓಡ್ ಮಗಳ ಬಾರ್ವಾ ಮನೆ ಹೋಗೋಣ. ನಮ್ಮ ಮನ್ಯಾಗ ಕಾಮ್ ನೋಡಂಬ ಇಲ್ಲಿ ಹೋಗ ನಡಿ. ಹೌದು ಮಾವ, ನಂದು ಒಂದು ವಿಚಾರ ಮಾತಾಡೋದೈತಿ. ಇಲ್ಲಿ 4 ಮಂದಿ ಮಾತಾಡೋದಲ್ಲ, ಮನೆಗೆ ಹೋಗಿ ಮಾತಾಡೋಣ ನಡಿ. ನಮ್ಮ ಅಪ್ಪ ಇರ್ಲಾರ್ದಾಗ ಬನಿ ಬಾ, ಕತ್ಲು ಕೊನೆ ಕುಂತ ಮಾತಾಡೋಣ. ಏ ಮಾವ ನಿನ್ನ ಮಗಳ ಹತ್ರ ಏನೈತಿ ಅಂತದೇನೈತಿ? ಮಾವ ನಿನ್ನ ಮಗಳ ಹತ್ರ ಏನೈತಿ ಅಂತದೇನೈತಿ? ಹಗಲು ರಾತ್ರಿ ನನ್ನ ಮನಸ ಚಕತೈತಿ ನಿನ್ನ ಮಗಳ ಹತ್ರ ಅಂತದೇನೈತಿ ಅಂತ ಕೇಳಕತ್ತನ ಪಿಂಡ್ರಿಕೆ. ನನ್ನ ಮಗಳ ಹತ್ರ ಇಂಥದ್ದು ಬಂಗಾರದ ಪದಕೈತ್ರಿ. ಆ ಪದ ನನಗೀಗ ಬೇಕಾಗೈತಿ ನಂಗೆ ಬೇಕಾಗೈತಿ. ನೋಡ ತನಕ ನಾವು ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ ಅಂದ್ರೆ ನಾವು ಕೊಡೋದಿಲ್ಲ ನಾವು ಕೊಡೋದಿಲ್ಲ. ಅವರು ನಿನಗೆ ಅಂಜಿ ಓಡೋಗಿಲ್ಲ,
ನಿನ್ ಹಿಂದ ನಿಂತಾರ ನೋಡಿಲ್ಲಿ. ಯಪ್ಪ ಶರಣ್ರಿ ಅಪ್ಪ ನಿಮಗೆ. ಊರ್ ಬಿಟ್ಟು ಹೋಗಿರಪ್ಪ. ನಮ್ಮೂರು ಈಗ ಬೆಳ್ಕೊಂಡ ಶಾಶ್ವತ ಶಾಂತಿ ಆಗೈತಿ. ಮತ್ತೆ ಬಂದು ಬೆಂಕಿ ಹಚ್ಚಬಾರ್ರಿ ಇಲ್ಲಿ. ಮತ್ತೆ ಊರ್ ಬಿಡ್ರಿಪ್ಪ. ಬೆಳಗ್ಗೆ ಬಸ್ ಬರ್ತೈತೆ ನೋಡ್ರಿ, ಹತ್ಕೊಂಡು ಹೋಗ್ರಿ. ಇದು ಚೆನ್ನವ ಊರು ಸರಿ ಇಲ್ಲವಾ? ಹೌದೌದು, ಬಾ ಮನೆಗೆ ಹೋಗೋಣ. ನಡಿ ಹೋಗ ಮನೆಗೆ. ಒಕ್ಕನ್ ಮಾವ ಒಕ್ಕನೆ. ಆಗ ಹಂಗ ಅಂತ ನಿಮ್ಮ ಮಾಪನಾಡಿಗೆ ಹೋಗಲ್ಲ ನಾನು. ಹಂಗ ಮಗಳು ಹಾರ್ಕೊಂಡ ರೈಟ್ ಹೇಳ್ತಾನೆ. ಹೋಗ್ರಿ ಕೇಶ. ಆ ತಾತನಾಗ ಕಿತ್ತಿ ಮಾಡ್ತೀಯಲ್ಲ, ಬಿಟ್ರು ಒಳ್ಳೆ ನಿನಗೆ. ಕೇಶ ಆರ್ಚೆಂದು ಹೋಗ್ತಾನ ಅಂತಂದು ಎಷ್ಟು ಸುಲಭವಾಗಿ ಅಂದ್ಬಿಟ್ಟಿ. ನಮ್ಮ ಮಾವ ಏನ್ ಕಡಿಮೆ ಅದಾನಂತ ಮಡಿಯಾನ. ನಮ್ಮ ಮಾವನ ಕಮ್ಮಿ ಇಲ್ಲಪ್ಪ. ಎದ್ದದ್ದು ಒಂದು ಕಾಲನ್ನು ಮುರಿದು ಬಿಡ್ತಾನ ಅವನ. ನಮ್ಮ ಮಾವನಲ್ಲ ಗೊತ್ತೈತಿ. ಮಗಳಲ್ಲ ನಾನು ಇಷ್ಟಪಟ್ಟಾಳಲ್ಲ. ನಡಿವ ಮಗಳ. ಇವ್ರ ಜೊತೆಗೆ ಏನ್ ಮಾತ? ಅವನು ಹೋಗ ನಡಿವ ನಮ್ಮ ಮನೆಗೆ. ಬಾ ಹೋಗೋಣ. ಬಾ ಮಗಳ. ಬಾಯಪ್ಪ ಹೋಗೋಣ. ಇದ್ರ ಜೊತೆ ನಮ್ಗೆ ಏನು ಮಾತ? ನಮಗ ಭಾಳ ಕೆಲಸ ಐತಿ, ನಾವಿಲ್ಲಿ ಹೋಗೋಣ. ಒಂದೊಂದು ಮಾತು ಇಲ್ಲ, ನಿನ್ನಂತ ಅಪ್ಪ ಇಲ್ಲ. ಒಂದೊಂದು ಮಾತು ಇಲ್ಲ, ನಿನ್ನಂತ ಮಗಳು ಇಲ್ಲ, ನಿನ್ನಂತ ಮಗಳು ಇಲ್ಲ. ನೀನೆ ನನ್ನ ಪ್ರಾಣ, ನೀನೆ ನನ್ನ ಜೀವ. ಏ ಬಾರಿ ಅಪ್ಪ. ಏನಪ್ಪ ಪೆಂಡ್ರಿಕೆ, ಇನ್ನು ಏನಾಯ್ತು ನಿಂದ ಇಲ್ಲಿನ? ಇನ್ನೂ ಐತಿಲ್ಲ ಚೆನ್ನ ನಂದು. 8 ರೂಪಾಯಿ ಮುಗಿಸಲ್ಲ ನಾನು. ಲೇ ಮಗನ, ಆತ ಬರ್ಲೆ ಒಂದ್ ಕೈ ನೋಡ್ಕೊತ ನಿನ್ನ. ಬಾರ್ಲೆ ನಾನು ಬರ್ತಾನೆ ಮಗನ. ಹೋಗಲಿ ಹೋಗ್ರೆ. ಎಲ್ಲ ಕಾನ್ ಗಾಲ್ ಅಂತಾನ, ನಾನೇ ನೋಡ್ಕೊಂತ ನಾನು. ಏನಿದ್ರೆ ನಾನು ನೋಡಿಗಿಲ್ಲ. ಯಾಕೆ ಮನ್ಯಾಗ ಇರಕ್ ಜಾಗ ಕೊಟ್ಟಾಳ ಅಂದ್ರೆ ಮನ್ಸ್ಲ ಕೊಡ್ದಂಗ ಇರ್ತಾಳ ಆಕೆ. ಆತಿ ಪಟ್ಟಿ ಕೇಶವಂತ ನೆನಪಿಟ್ಕ ಮಗನ. ಈ ಊರಿನ ಸಕಲ ಐಶ್ವರ್ಯವನ್ನು ಸಂಭೋಗಿಸುತ್ತಿರುವ ಸರ್ದಾರ ಈ ಸರ್ಪರಾಜ. ನನ್ನಿಷ್ಟವೇ ಇಲ್ಲಿನ ಸರಕಾರ. ನಾನಾಡಿದ ಮಾತಿಗೆ ಎದುರು ಮಾತನಾಡುವ ಜೋಡುಗುಂಡಿಗೆ ಗಂಡುಗಲಿಗಳು ಈ ಊರಿನಲ್ಲಿ ಜನಿಸಿಲ್ಲ, ಜನಿಸುವುದಲ್ಲ. ನಮಸ್ಕಾರ ಬಾಸ್. ನಾನು ನಿಮ್ಮ ಮಿಲ್ ಮ್ಯಾನೇಜರ್ ಎಂಬುದು ನೆನಪಿದೆ ತಾನೆ? ಧನಂಜಯ, ಹೀಗೆ ಮಾತನಾಡುತ್ತಿರುವೆ. ಮತ್ತಿನ್ನೇನು ಬಾಸ್, ಮಿಲ್ ಕಡೆ ಬರೋದೇ ಇಲ್ಲ, ಅದು ಜವಾಬ್ದಾರಿಯೇ ನಿಮಗಿಲ್ಲದಂತಾಗಿದೆ. ಧನಂಜಯ, ನಾರಾಡಿದ ಒಂದೇ ಒಂದು ಬೇಟಿಗೆ 106 ವರ್ಷಗಳ ಕಾಲ ಕುಳಿತು ತಿಂದರೂ ಕರಗಲಾರದಷ್ಟು ಆಸ್ತಿ ಈಗ ನನ್ನ ಬಳಿ ಇದೆ. ಅಂದಾಗ ಮಿಲ್ಲಿನ ಜವಾಬ್ದಾರಿ ನಿನ್ನದೇ. ನಿನ್ನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ನಂಬಿಕೆ? ಬಾಸ್, ಆ ನಂಬಿಕೆಯನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿದೆ. ನನಗೆ ಮಿಲ್ಲಿನ ಟ್ಯಾಕ್ಸ್ ಕಟ್ಟಲು 9 ಲಕ್ಷ ಅಷ್ಟೇ ಹಣ ಬೇಕಾಗಿತ್ತು. ಧನಂಜಯ, ಕೋಟಿ ಕೋಟಿ ಲಾಕರ್ಗಳಲ್ಲಿ ಕೋಟಿಗಟ್ಟಲೆ ಬಿದ್ದಿರುವಾಗ ಲಕ್ಷ ಎಂಬುದು ನನಗೆ ಅಲಕ್ಷ್ಯತನದ ಮಾತು. ಲಕ ಈ ಲೆಕ್ಕ ಯಾವಾಗ ತಂದ್ರಿ ನೀ ಪಕ್ಕ ತೆಗಿಲೇನ್ರಿ ಬುಕ್ಕ? 30 ಸಲ ಬೊಕ್ಕ. ಧನಂಜಯನಿಗೆ ಎಷ್ಟು ಹಣ ಬೇಕು ಅಷ್ಟು ಕಳಿಸುವಾಗ. ನಡ್ಯಾರ ನಡ್ಯಾರ.
ಅಂತವ್ರಿಗೆ ಯಾಕೆ ಕೊಡ್ತೀರಿ? ಅದಕ್ಕಂತ ನಾನು ಇಲ್ಲಿ ಹೇಳ್ರಿ ಇಲ್ಲಿ. ಏನಕ್ಕ? ಅವನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಮೊದಲ ಹಣ ಕೊಟ್ಟು ಕಳಿಸುವಾಗ ನಡಿಪ್ಪ ತಮ್ಮ, ಅದಕ್ಕ ಬಂದಿಯನ ನೀರೇ ರೊಕ್ಕ ಕಳಿಸ್ತಾ ನಡಿ. ಹಾ ತೆಗೆದುಕೊಂಡು ಬಾ. ತಿಪ್ಪೆಗೆ ಸೆದರು ತಪ್ಪದೆ ಲೆಕ್ಕ ಇಡಬೇಕೆನ್ನುವರು ದೊಡ್ಡವರು. ಧನಂಜಯ, ಅಂಥದ್ರಲ್ಲಿ ತಾವುಗಳು ಧನಂಜಯ, ತಿಪ್ಪೆಗೆ ಎಸೆದರು ತಪ್ಪದೆ ಲೆಕ್ಕ ಇಡುವವರು ಈ ರೂಪಾಯಿ ಎತ್ತಿ ತಿನ್ನುವ ತಿರುಕರೆ. ಬಂಗಾರದ ಮನೆಯಲ್ಲಿ ವಾಸಿಸುವ ನನ್ನಂತ ಕುಬೇರನಲ್ಲ. ಕಾಳ ಬೈರ, ನೀವು ಹೇಳಿದಂತೆ ಪೇ ಕೆಲಸಕ್ಕೆ ಕರೆದುಕೊಂಡು ಬಂದಿದ್ದೇವೆ. ಇವರೇ ನಮ್ಮ ಬಾಸ್ ಸರ್ಪ್ರಾಜ ಅಂತ. ನಮಸ್ಕಾರ ಸಾವುಕಾರಿಗೆ. ಅಂದಾಗೆ ಇವ್ರು ಯಾರಂತ ಗೊತ್ತಾಗಿಲ್ಲ. ನಾನು ಸರ್ಫರಾಜ್ ಅವರ ಶ್ರೀಗಂಧ ಮಿಲ್ ಮ್ಯಾನೇಜರ್ ಧನಂಜಯ ಅಂತೇಳಿ. ಹೌದಾ? ನೈಸ್ ಟು ಮೀಟ್. ಧನಂಜಯ ನೀನು ಬರಡೆ. ಹಾ ಓಕೆ ಬಾಸ್. ಕಾಳ ಬೈರ ಮಿಲ್ನಲ್ಲಿ ಕೆಲಸ ಇದೆ, ಬನ್ನಿ. ಶ್ವೇತಾ, ನನಗೆ ಪಿ ಆಗಿ ಕೆಲಸ ಮಾಡಲು ನಿನಗೇನು ಸಂಕೋಚವಿಲ್ಲ ತಾನೇ? ಚೇ ನೋ ನೋ, ಯಾವ ಸಂಕೋಚನೂ ಇಲ್ಲ. ಆದ್ರೆ ನಾನು ಕೇಳಿದಾಗ ಹಣ ಕೊಟ್ರೆ ಮಾತ್ರ ಸಾಕು. ಹಣ ಕೊಟ್ಟರೆ ಏನು ಬೇಕಾದರೂ ಮಾಡಿವೆ ಶ್ವೇತಾ. ಹೌದು. ಶ್ವೇತ, ಈ ರಸಿಕತನ ಪುಟಿದೇಳುವಷ್ಟು ನಿನ್ನ ಸೌಂದರ್ಯಕ್ಕೆ ನಿನ್ನ ಮಧುರವಾದ ಕಂಠದಿಂದ ಕಂಠ ಬಳಿಕಿಸಿದರೆ ಸಾಕು. ನೋಡಿ, ನಿಮ್ಗೋಸ್ಕರ ಹಾಡುವ ಹಕ್ಕಿಯಾಗಿ, ಹಾಡುವ ಹಕ್ಕಿಯಾಗಿ ಏನು ಬೇಕಾದ್ರೂ ಮಾಡ್ತೀನಿ. ಸರ್ಫರಾಜ್, ನನಗೀಗ 1 ಲಕ್ಷ ರೂಪಾಯಿ ಬೇಕು. ಶ್ವೇತಾ, ಕೇವಲ 1 ಲಕ್ಷ? ಲಕ್ಷ ಎಂಬುದು ನನಗೆ ಅಲಕ್ಷತನದ ಮಾತು. ಲಕ ಶ್ವೇತಾಳಿಗೆ 1 ಲಕ್ಷ ಹಣ ಬೇಕಂತೆ, ಕೊಟ್ಟು ಕಳಿಸ. ಯಾರ್ಯಾರು ಬರ್ತಾರೋ ಯಾರ್ಯಾರು ಹೋಗೋರೋ ನಮ್ಮ ಸರ್ಪ್ರೈಸ್ ಕೋಟಿಗೆ ನೋಡಿ ನೋಡಿ ನೋಡ್ರಿ, ಕಣ್ಣ ಮಾಲ್ಸಿ ಆಗ್ಬಿಡ ನೋಡ್ರಿ. ತೆಗೆದು ಹಾಕೋದು, ಈಗ ತೆಗೆದು ಹಾಕೋದು, ಇದೇ ಕೆಲಸ ಆಗ್ಬಿಟ್ಟೈತೆ ನೋಡ್ರಿ ನಮ್ದು. ನಡಿವಾ, ಎಷ್ಟು ಬೇಕು ಕೊಡ್ತಾನೆ.
ಶ್ವೇತ ಶ್ವೇತವರ್ಣದ ಮೈಬಣ್ಣ, ಬಿಲ್ಲಿನಂತ ಹುಬ್ಬು, ತುಂಬಿದ ಎದೆ, ಬಳುಕುವ ಸ್ವಂಟ, ಸೋತ ಈ ರಸಿಕತನ, ಹುಟ್ಟಿದೇಳುವಷ್ಟು ಸೌಂದರ್ಯವಿದೆ ಈ ರಂಬೆಯಲ್ಲಿ. ನಮಸ್ಕಾರ. ಬೆಂಕಿ ಹಚ್ಚು ನಿನ್ನ ನಮಸ್ಕಾರಕ್ಕೆ. ಸಾಲ ತೆಗೆದುಕೊಂಡು ಹೋಗಿ ಹೆಂಡತಿ ಜೊತೆ ಸರಸ ಮಾಡಲು ಕುಳಿತರೆ ನೀನು ದುಡಿದು ಮುಟ್ಟುವ ಸಾಲ ನಾ ಕೊಟ್ಟ ಹಣಕ್ಕೆ ಬಡ್ಡಿಗೆ ಮಾತ್ರ ಸರಿ ಹೋಗುತ್ತದೆ. ಸೌಕರ್ಯ ಸಾವ್ಕಾರೆ, ನನಗೆ ಟೈಮ್ ಆಯ್ತು, ನಾನು ಬರಲ್ಲ. ಹೋಗಿ ಬಾ, ಕರೆದಾಗ ಮತ್ತೆ ಬಾ. ಸೌಕರ್ಯ ಇಲ್ಲದ ನಮ್ಮ ಹತ್ತಿರ ಬಡ್ಡಿ ಹೆಸರು ಕೂಡ ಎಂದರೆ ನಾವು ಎಲ್ಲಿಂದ ತರಬೇಕು ಸೌಕರ್ಯ? ನಿಮ್ಮಲ್ಲಿ ಜೀತಕ್ಕಿರುವಾಗ ಬಡ್ಡಿ ಚಕ್ರ ಬಡ್ಡಿ ಎಂದು ಕಾಡಬೇಡಿ ಶ್ರೀಮಂತರೇ, ಕಾಡಬೇಡರಿ. ಏ ಮಗನ ಶಿವೆ, ಇದುವರೆಗೂ ತಾಳ್ಮೆಯಿಂದ ಇದ್ದ ಸರ್ಪವನ್ನು ನೋಡಿದ್ದೀಯ. ಈ ಸರ್ಪ ಎಡೆ ಎತ್ತಿದರೆ ವಿಷಕಾರುವುದು ಖಂಡಿತ. ಎಚ್ಚರ. ಲೇ ತಮ್ಮ ಶಿವ, ಯಾವುದಕ್ಕೂ ನೀ ಸಾಲ ತೀರ್ಸೋದು ವಿಚಾರ ಮಾಡಪ್ಪ. ನಮ್ ದಣಿಯಾರ ವಿಷ ಕಾಳಿದ್ರ ನಿನಗೆ ಸಾವು ಕಟ್ಟಿ ಕೂತೆ ಲೆಕ್ಕನ್ ಶೆಟ್ರಿ, ಒಟ್ಟಿಗೆ ಹಿಟ್ಟಿಲ್ಲದಿದ್ದರು ಜುಟ್ಟಿಗೆ ಮಲ್ಲಿಗೆ ಹೂ ಬೇಡುವರು ನಾವಲ್ಲ. ಅಂತ ಸಮಯ ಬಂದರೆ ನಮ್ಮ ಮನೆ ಮಾರಿಯಾದರೂ ನಿಮ್ಮ ಸಾಲವನ್ನು ತೀರಿಸುತ್ತೇನೆ ಸೌಕರ್ಯ. ಲೇ ಮೂರ್ಖ ಶಿವೆ, ಒಂದು ಹೊತ್ತಿನ ಊಟಕ್ಕೂ ನನ್ನ ಹತ್ತಿರ ದುಡಿಯುವ ನಿನಗೆ ಆ ನಿನ್ನ ಮುರುಕಲು ಮನೆ ನಾ ಕೊಟ್ಟ ಸಾಲದ ಬಡ್ಡಿಗೆ ಮಾತ್ರ ಸರಿ ಹೋಗುತ್ತದೆ. ಸೌಕರ್ಯ ದಯ ಹುಟ್ಟು ದಯ ತೋರಿ ಸೌಕರ್ಯ, ದಯ ತೋರಿ ಬಡವ. ಅದಕ್ಕಲ್ಲೇ ತಮ್ಮ ಹೇಳೋದು, ಹುಟ್ಟಿದ್ದಾರ ದೊಡ್ಡವ್ರ ಮುಂದೆ ತಗ್ಗಿ ಬಗ್ಗಿ ನಡಿ ಅಂತ. ಅದನ್ನ ಬಿಡ್ತೀರಿ ಹಿಂಗ ತೋಡಪ್ಪ. ಲೆಕ್ಕಣ್ಣನವರೇ, ಬಡವನ ಸಿಟ್ಟು ದೌಡಿಗೆ ಮೂಲ. ಶ್ರೀಮಂತರೇ ದಯ ಹುಟ್ಟು ದಯ ತೋರಿ ಶ್ರೀಮಂತರೇ ಈ ಬಡವನನ್ನು. ಹೇಳ್ರಿ ಗೆಳೆಯರ, ಆ ಬಡ ಬಿಕಾರಿಗೆ ಹೇಳು, ಹಡವಿಲ್ಲದಿದ್ದರೇನಾಯಿತು, ಅಂದವತಿಯಾದ ಅವಳ ಹೆಂಡತಿಯನ್ನ ಸುಳ್ಳ ಮಗನ ಎಲವಿಲ್ಲದ ನ್ಯಾಲಿಗಿದೆ ಎಂದು ಮನ ಬಂದಂತೆ ಮಾತನಾಡಿವ ಮಗನೇ. ಸದ್ಗುಣತಿಯಾದ ನನ್ನ ಹೆಂಡತಿ ಮೇಲೆ ಕಾಮದ ಕಣ್ಣು ಹಾಕಿದ ನಿನ್ನನ್ನು ಬಡ ಬಿಕಾರಿ ಸುಳ ಮಗನ, ನನಗೆ ಎದುರು ಮಾತನಾಡುವೆ. ತಿತ್ರಪ್ಪ ಬೆಂಕಿ ಹೊಡ್ರಿಯಪ್ಪ ಚಾಪಳಿಕಿಲ್ಲ. ಕಳ ಬೈರ ಮನ ಬಂದಂತೆ ತಳಿಸಿ ಮನೆಗೆ ಬಿಸಾಕಿ ಬನ್ನಿ ಹಾದರ ಕೊಂಡಿಯನ್ನ ಪೆಟ್ಟು ತಿಂದು ಚಟ್ಟವೇರಲಿ ನನ್ನ ಮಗ. ಪಾಡ ಚಾಪಸ್ರಿಪ್ಪ, ಓಡ ಓಡ ನಾನು ಕಾಲ ಪಾದ ಎಲ್ಲ ಶಾವ್ ಹೋಗವ.
ಅಯ್ಯೋ ದೇವ, ಎಳವಾಗಿ ಬೀಳಲೆಂದು ಆಡಿದವಳೇ ನನ್ನ ಹಣವಿಲ್ಲದ ನನ್ನ ತಾಯಿ. ಅಯ್ಯೋ ಸರ್ಪ, ಮೈ ತುಂಬ ಇಸ ತುಂಬಿದೆ ಎಂದು ಮನ ಬಂದಂತೆ ಮಾತನಾಡಿವಲ್ಲ ಮಗನೇ. ಇರಲಿ, ಸಮಯ ಬಂದಾಗ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಮಗನೇ, ಸಮಯ ಬಂದಾಗ ನಿನ್ನ ನೋಡಿಕೊಳ್ಳುತ್ತೇನೆ. ಬೈರಾ ಸಾಕ್ ಬಿಡಲಿ, ಸಾತ್ತಿಗೆ ತೋದಾನ ಇದೇ ಕಳ ಫಸ್ಟ್ ಮನೆಗೆ ಹೋಗಿ ಬಿಸಾಕಿ ಬರೋಣ. ಅನ್ನ ಹಾಕಿ ಸಾಕಿದ್ದಕ್ಕೆ ನನ್ನ ಹೆಂಡತಿ ಮಕ್ಕಳನ್ನು ನನ್ನಿಂದ ದೂರ ಮಾಡಿದ. ಬರ್ತಿರುವನೆಂದು ತಿಳಿದಿರುವ ನನ್ನ ಮಗ ಶಿವನಾಗಿರಲಿ ಎಂದು ಮಮತೆ ಅಲೆಯಿಂದ ತೇಲುತ್ತಾ ಬಂದೆ. ಒಂದು ವೇಳೆ ನನ್ನ ಮಗ ಶಿವ ಇವನಾಗದೆ ಮತ್ತೆ ನನ್ನ ಪ್ರಾಣಕ್ಕೆ ಕುತ್ತು ಬರಬಹುದು. ನನ್ನ ನಂಬಿಕೆ ಸುಳ್ಳಾಗಿ ಇವ ಸರ್ಪರಾಜನ ಆಳು ಮಗ ಏನಾದರೂ ಆಗಿದ್ದರೆ ಮತ್ತೆ ನನ್ನ ಪ್ರಾಣಕ್ಕೆ ಕುತ್ತು ಬರಬಹುದು. ಹಾಗೇನಾದರೂ ಆದರೆ ಸರ್ಪರಾಜನ ಅಟ್ಟಾಸ ಮಿತಿ ಮೀರುತ್ತದೆ. ಬಿಡುವುದಿಲ್ಲ ಮಗನ, ನಿನ್ನನ್ನು ಈಗ ಅವನ ಮನೆಗೆ ಹೋಗದೆ ಮರಳಿ ಶಿವನ ಹೆಂಡತಿ ಬಳಿಗೆ ಹೋಗಿ ಸರಿಯಾಗಿ ವಿಚಾರಿಸಿದರೆ ತೆಗೆದುಕೊಂಡ್ರಾಯ್ತು. ಬಿಡುವುದಿಲ್ಲ ಮಗನ ಸರ್ಪ, ಬಿಡುವುದಿಲ್ಲ. ಇಷ್ಟು ಕಷ್ಟ ಕೊಟ್ಟರು ದೇವರು ನನ್ನನ್ನು ಬದುಕಿಸಿದ್ದಾನೆಂದರೆ ನಿನ್ನನ್ನು ಮಟ್ಟ ಹಾಕಲಿಕ್ಕೆ ಎಂಬುದನ್ನು ನೆನಪಿಸಿಕೊ. ಅಂತ ಕತೆಗಾರ ಯಾರಿಲ್ಲ, ನೀ ಬರೆದಂತೆ ಆಡೋರು ನಾವೆಲ್ಲ. ಅದೆಷ್ಟು ವರ್ಷಗಳಿಂದ ಹುಡುಕುತ್ತಿರುವೆ ಕೊಲೆಗಾತುಕ ಮೋಸಗಾರ ಸರ್ಪರಾಜನನ್ನು. ನನ್ನ ಪಾದ ಸವೆದು ದೇಹ ಮುಪ್ಪಾಗಿ ಜೀವಕ್ಕೆ ಅಂತ್ಯ ಬಂದರು. ಅಂದುಕೊಂಡ ಕೆಲಸವನ್ನು ಸಾಧಿಸುವವರೆಗೂ ಸಾವನ್ನು ಕರುಣಿಸದಿರು ದೇವ, ಸಾವನ್ನು ಕರುಣಿಸದಿರು. ಅಂದಾಗೆ ಆ ಸರ್ಪ ಇದೇ ಊರಿನಲ್ಲಿರುವನೆಂದು ತಿಳಿದು ಬಂದಿದೆ. ನನ್ನ ಸ್ನೇಹಿತ ಸಂಜಯನ ಕಣ್ಣು ತಪ್ಪಿಸಿ ಅವನಿಗೊಂದು ಗತಿ ಕಾಣಿಸಿ ಆಮೇಲೆ ಹೇಳಬೇಕು. ಇಲ್ಲವಾದರೆ ಅನ್ಯಾಯ, ಭ್ರಷ್ಟಾಚಾರ, ಮೋಸ ತುಂಬಿದ ಈ ಸಮಾಜದಲ್ಲಿ
ಕಾನೂನು ಎಂಬ ಕುರುಡು ದೇವರ ಮೊರೆ ಹೋಗೋಣ ಎನ್ನುತ್ತಾನೆ ನನ್ನ ಮುಗ್ಧ ಮನಸ್ಸಿನ ಸ್ನೇಹಿತ ಸಂಜಯ್. ಶಂಕರ್, ಎಲ್ಲೆಲ್ಲಿ ಅಂತ ಹುಡ್ಕೋದು ಕಣ ನಿನ್ನ. ಅರಗಳಿಯಾದರೂ ನೆಮ್ಮದಿಯಿಂದ ಕುಳಿತುಕೊಳ್ಳೋದಿಲ್ಲ ನೀನು ಮನೆಯಲ್ಲಿ. ನೆಮ್ಮದಿ ಯಾರಿಗೆ ಬೇಕು ಸಂಜಯ್? ನೆಮ್ಮದಿ ಆ ದುಷ್ಟ ಸರ್ಪರಾಜನನ್ನು ಸುಟ್ಟಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಶಂಕರ್, ಹೀಗೆ ನೀನು ದ್ವೇಷ ಸೇಡು ಅಂತ ಕೂತರೆ ನಿಶಕ್ತನಾಗಿ ಗುರಿ ತಲುಪಲು ಸಾಧ್ಯವಿಲ್ಲ. ಸ್ನೇಹಿತ ಸಂಜಯ್, ನನಗಿರುವ ಗುರಿ ಒಂದೇ, ಅನ್ಯಾಯದ ವಿರುದ್ಧ ಹೋರಾಡುವುದು. ಸಂಜಯ್, ಈ ನೀನು ಸರ್ಪರಾಜನ ಸಂಜಯ್, ಶಂಕರ್, ಅವನ ಮೇಲೆ ನಿನ್ನಷ್ಟೇ ಸಿಟ್ಟು ದ್ವೇಷ ನನಗೂ ಇದೆ. ಹಾಗಂತ ನೀನು ಹೀಗೆ ದ್ವೇಷ ಸೇಡು ಅಂತ ಕೂತರೆ ನಿನ್ನ ಗುರಿ ತಲುಪಲು ಸಾಧ್ಯವಿಲ್ಲ ಶಂಕರ್, ಸಾಧ್ಯವಿಲ್ಲ. ನಿಜ ಗೆಳೆಯ, ನೀನು ಹೇಳುವುದು ನಿಜ. ಆ ಸರ್ಪರಾಜನ ಸಮಾಧಿ ನಿರ್ಮಿಸಲಿಕ್ಕಾದರೂ ನಾನು ಊಟವನ್ನು ಮಾಡುತ್ತೇನೆ. ಏನು ಮಾಡಲಿ ಗೆಳೆಯ, ಏನು ಮಾಡಲಿ? ದುಃಖ ತುಂಬಿದ ಈ ನನ್ನ ಕಣ್ಣುಗಳಿಗೆ ನಿದ್ರೆ ಬೇಕೆನಿಸುತ್ತಿಲ್ಲ. ರೋಷ ತುಂಬಿದ ಈ ನನ್ನ ಹೊಟ್ಟೆಗೆ ಊಟ ಸೇರುತ್ತಿಲ್ಲ ಗೆಳೆಯ, ಊಟ ಸೇರುತ್ತಿಲ್ಲ. ಗೆಳೆಯ, ನೀನು ಹೀಗೆ ಊಟ ನಿದ್ರೆ ಬಿಟ್ಟು ನಿಶಕ್ತನಾಗಿ ಚಿರನಿದ್ರೆಗೆ ಹೋಗಬೇಕಾಗುತ್ತದೆ ಗೆಳೆಯ. ದಯವಿಟ್ಟು ದಯವಿಟ್ಟು ಅದಕ್ಕಾದರೂ ನೀನು ಊಟ ಮಾಡು ಗೆಳೆಯ. ನೀನು ಆರೋಗ್ಯದ ಕಡೆ ಗಮನ ಹರಿಸು. ಆಯ್ತು ಗೆಳೆಯ, ಆ ಸರ್ಪರಾಜನಿಗೆ ಸಮಾಧಿ ನಿರ್ಮಿಸಲಿಕ್ಕಾದರೂ ನಾನು ಊಟವನ್ನು ಮಾಡುತ್ತೇನೆ. ಹಾ ಶಂಕರ್, ಆ ಸರ್ಪರಾಜನ ಮಿಲ್ ಮ್ಯಾನೇಜರ್ ಧನಂಜಯ ಅಂತ ಇದ್ದಾನಂತೆ. ಅವನನ್ನು ಭೇಟಿ ಮಾಡು. ಅವನಿಂದ ನಿನಗೇನಾದರೂ ವಿಷಯ ತಿಳಿಯಬಹುದು. ಓಹೋ, ಹೌದಾ ಗೆಳೆಯ? ಹಾಗಾದರೆ ಹಿಂದೆ ಆ ಧನಂಜಯನನ್ನು ಭೇಟಿಯಾಗಿ ಆ ಸರ್ಪರಾಜನ ಬಗ್ಗೆ ವಿಷಯವನ್ನು ತಿಳಿದುಕೊಳ್ಳುತ್ತೇನೆ. ಶಂಕರ್, ಬಟ್ ಬಿ ಕೇರ್ಫುಲ್. ಸಂಜಯ್, ಈ ದೇಹ ಬದಿಕುಳಿದಿರುವುದೇ ಆ ಸರ್ಪರಾಜನಿಗೆ ಸುಡುಗಾಡಿನ ದಾರಿ ಸೇರಿಸಲು ಅಂದಾಗ ನೀನೇಕೆ ಭಯ ಪಡುವೆ ಗೆಳೆಯ? ಡೋಂಟ್ ವರಿ, ಐ ಆಮ್ ಆಲ್ವೇಸ್ ಕೇರ್ಫುಲ್. ಶಂಕರ್, ನಿನ್ನನ್ನು ಎಷ್ಟು ಸಾರಿ ಊಟಕ್ಕೆ ಕರೆದರೂ ಮನೆಗೆ ಬರಲಿಲ್ಲ. ಹಾಗಾಗಿ ನಾನು ಇಲ್ಲಿಗೆ ಊಟ ತಂದಿದ್ದೇನೆ. ಇಲ್ಲೇ ಊಟ ಮಾಡೋಣ ಇಬ್ಬರು. ಬಡವನಾದ ಈ ಗೆಳೆಯನ ಮೇಲೆ ಅದೆಷ್ಟು ಪ್ರೀತಿ ಕಣೋ ನಿನಗೆ. ಕೊಡು, ಅದೇನು ಊಟ ತಂದಿದೆಯೋ ನೋಡೋಣ. ನನ್ನ ತಂಗಿ ಹಬ್ಬದ ಅಡಿಕೆಯನ್ನು ಪಾಕ್ ಮಾಡಿದ್ದಾಳೆ. ಸ್ನೇಹಿತ ಶಂಕರ್, ನೀನು ದಯವಿಟ್ಟು ಯಾವುದೇ ಆತರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಆದಷ್ಟು ಎಚ್ಚರಿಕೆಯಿಂದ ನಡೆ. ಆಯ್ತು ಗೆಳೆಯ, ನೀನು ಹೇಳಿದಾಗೆ ಆಗಲಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಗಾರೋ ಪ್ರೇಮ ಜೀವಿ. ಶಂಕರ್, ಆದಷ್ಟು ಬೇಗ ಬಾ. ಆಯ್ತು ಗೆಳೆಯ, ಬರುತ್ತೇನೆ, ನೀನು ಹೊರಡು. ಸರಿ ಶಂಕರ್, ಇಲ್ಲೇ ನಿಲ್ಲಬೇಡ, ಆದಷ್ಟು ಬೇಗ ಬಾ. ಸರಿ ಗೆಳೆಯ. ನನ್ನ ಸಂಜಯ್ ಹೇಳಿದ ಹಾಗೆ ಆ ಸರ್ಪರಾಜನನ್ನು ಆದಷ್ಟು ಬೇಗ ಹುಡುಕಿ ಅವನಿಗೊಂದು ಗತಿ ಕಾಣಿಸಲೇಬೇಕು. ಹಾಗಾದರೆ ನನ್ನ ಸಂಜಯ್ ಸೂಕ್ಷ್ಮವನ್ನು ತಿಳಿಸಿದಂತೆ
ಹಿಂದೆ ಆ ಧನಂಜಯನನ್ನು ಭೇಟಿಯಾಗಿ ಸಮಯ ಸಿಕ್ಕರೆ ಆ ಸರ್ಪರಾಜನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತೇನೆ. ನಾನಿನ್ನು ಬರುತ್ತೇನೆ. ಬರ್ರಿ ಬರ್ರಿ ನೋಡ್ರಿ, ಹುಡುಗಿಯರಿಗೆ ಅಂತ ಫ್ಯಾಷನ್ ಹೊಸ ನಮ್ಮನೆ ಬಳಿತಾನಲ್ಲಿ. ಬರ್ರಿ ಬರ್ರಿ ಬರ್ರಿ. ಅಲ್ರಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಿಧಾನ ಗಿಟ್ಟ ಸ್ವಲ್ಪ ಆಗಿರ್ಬಾರ್ದು. ಈಗ ಚಾನ್ಸ್ ಆಗತ್ತಲ್ರಿ ಅಲ್ರಿ ಇದನ್ನ ಹಾಕ್ರಿ ಸರ. ಹಾಕೋರಿ ಅಲ್ಲ ಹೋಗಿ ಹೋಗಿ ನನಗೆ ನಿಮ್ಮ ಮಾವಗ ಎಣ್ಣ ಚೆನ್ನಿ ಇದು ಗೌಂಡಿ ಕೆಲಸ ಮಾಡತ್ತ ಅಂದ್ರ ಅವು ಇರೋ ಮನಿ ಖರ್ಚು ಮಾಡಿಕೊಟ್ಟೆ ಅಂದ್ರ ಮನಿ ಒಳಗ ಒಪ್ಪಂದ್ ಮಂದಿ ನಮ್ಮ ಮಾಡ್ತಾ ಬರ್ತಾರ ನೋಡ. ಅದಕ್ಕ ಆ ಕೆಲಸ ಬಿಟ್ಟು ಈ ಗಿಡ ಅದೇನಪ್ಪ ಇಡಕಂತ ಮುಂದೆ ಇಲ್ಲ ಚೆನ್ನ ಹೌದ್ರ ಅಂದ್ರ ಎತ್ತಿದ ಕೈಯಲ್ಲೇ ನಾವ ಹಂಗಾರ ಬಾಳ್ ಚಲೋ ಇದು ಮುಂದೆ ನೋಡು ಚೆನ್ನಿ, ಒಮ್ಮೆ ಎಣ್ಣೆ ಹಚ್ಚಿ ನಿಧಾನಕ ಹಿಟ್ಟನೆ ಅಂದ್ರ ನಾನು ಹಿಟ್ಟದ ಗೊತ್ತಾಗಲ್ಲ ನನಗೆ ಹಂಗಿರ್ತದೆ.
ಅಷ್ಟು ಚಂದ ಇರ್ತೀಯ ಹಂಗಾರೆ ಕುಡ್ಸಪ್ಪ ಇದು ನಾನು ಏನು ಒಂದಾಗ್ಬಿಟ್ಟು ದಿನ ಇದು ನಾನು ಹೊಳಿಸಿ ಮಾಡ್ತಾನೆ ವ್ಯಾಪಾರ ಮಾಡಿಕೊಂತ ಹೋಗಿ ರೊಕ್ಕ ಮಾಡಿ ಮದುವೆಗೆ ಒಂದು 16 ಮುಕ್ಕು ಆಡೋದು ನೋಡಿದ್ರೆ ನಮ್ಮ ಮಕ್ಕಳ ಹಂಗೊಂದು 16 ಹೌದೌದಪ್ಪ ನನಗೂ ಅದ ಆಸೆ ಐತಿ ಆದ್ರೆ ಏನ್ ಮಾಡೋದು ಆದ್ರೆ ಈಗ ರಾಗ ಬೇಸರ ಮಾಡಿ ರಾಗ ಹಾಕ್ತಾರೆ ಮೊನ್ನೆ ಜಾಕೆಟ್ ಹೊಲಕ್ ಬಂದ ಅಂಟಿಕೊಂಡಿದ್ದಲ್ಲ ತಡ ಫಿಟ್ಟಿಂಗ್ ನೋಡ್ಕ ಈಗ ಮಾತಿಲ್ಲ ರಾಳಿ ಶರ್ಟ್ ಆಗೈತಿ ಲೀವ್ ಶರ್ಟ್ ಆಗೈತಿ ಮೂರು ಆಗೈತಿ ಮುಕ್ಕಟ್ ಆಗೈತಿ ಅಂತಂದು ರಾಗ ಹೇಳ್ಬೇಡ ಏನಾಗೈತಿ ಏನ್ ನೋಡ್ಕೊಂಬಿಡ ಫ್ರೀ ಮಾಡ್ಕೊಡ್ತಾನೆ ಹೋಗ್ ನೀ ಫ್ರೀ ಒಂದು ಕೊಡ್ತೀಯ ಅಂತ ನಾನೀಗ ಅವಕಾಶ ಕೊಟ್ಟಿದ್ದು ಎಣ್ಣೆ ಇಷ್ಟು ಪರ್ಮಿಷನ್ ಕೊಡ್ತಾರ ಸಾಕು ನನ್ನ ಮನಸ್ಸು ಇವತ್ತು ರಚ್ಚಾಗಿ ಹಾಜಾಗಿ ನೋಡ
ಸೀತೆಯ ಮೇಲೆ ರಾವಣನ ಕೆಟ್ಟ ಕಣ್ಣು, ದ್ರೌಪದಿಯ ಮೇಲೆ ಕೌರವರ ಕೆಟ್ಟ ಕಣ್ಣು. ಈ ಕ್ರಾಂತಿಕಾರಿ ಖಳನಾಯಕನ ಮೇಲೆ ಶ್ವೇತಾ ಎಂಬ ಬಿಳಿ ಪಾರಿವಾಳದ ಕಣ್ಣು. ಶ್ವೇತಾ ಏನೂ ಅರಿಯದ ಮುಗ್ಧ ಹೆಣ್ಣು. ಇದನ್ನೇ ಅಸ್ತ್ರವಾಗಿಟ್ಟುಕೊಂಡು ಕಾಮದ ಮತ್ತು ತುಂಬಿ ಮೆರೆಯುತ್ತಿರುವ ಆ ಸರ್ಪನಿಗೆ ಮಸಣದ ಹಾದಿ ತೋರಿಸಬೇಕು. ಶ್ವೇತಾ ತಾನಾಗಿಯೇ ಒಲಿದು ಬಂದ ಹಕ್ಕಿ. ಕೆಲಸವಾಗುವವರೆಗೂ ಕೈಯಲ್ಲಿಟ್ಟುಕೊಂಡು ಕಾಮದ ರೆಕ್ಕೆ ಬಲಿತು ಹಾರಾಡುತ್ತಿರುವ ಆ ಹಕ್ಕಿಯ ಪುಕ್ಕವನ್ನು ಕತ್ತರಿಸಿ ಕೈಲಾಸ ಕಾಣಿಸಬೇಕು. ಓಹೋ, ಬಯಸಿ ಬರುತ್ತಿದೆ ಬಾನಂಗಳದಲ್ಲಿ ತೇಲಾಡುವ ಬೆಳ್ಳಿ ಹಕ್ಕಿ. ಬರಲಿ ಬರಲಿ. ಹಾಯ್ ಧನರಾಜ್. ಹಲೋ ಮಿಸ್ಟರ್ ಧನರಾಜ್. ಹಾಯ್. ಹಾಯ್. ಏನು ಶ್ವೇತಾ, ನನ್ನನ್ನೇ ಹುಡುಕಿಕೊಂಡು ಬಂದಂತಾಗಿದೆ. ದುಂಬಿ ಜೇನನ್ನು ಹುಡ್ಕೊಂಡು ಹೋಗೋದು ಸಹಜ, ಆದ್ರೆ ಜೇನೆ ದುಂಬಿನ ಹುಡ್ಕೊಂಡು ಬಂದಿದೆ ಅಂದ್ರೆ ಪ್ರಕೃತಿಯಲ್ಲಿ ಏನೋ ಅಡ್ಡವಾಗಿ ನಡೀತಿದೆ ಅಂತ ಅರ್ಥವಲ್ವೇ? ಅಂದರೆ ಆ ಸರ್ಪರಾಜನ ಮನೆಯಲ್ಲಿ ಯಾವಾಗ ನಿಮ್ನ ನೋಡಿದ್ನೋ ಅವತ್ತೇ ನಿಮ್ಮ ಸ್ನೇಹ ಮಾಡ್ಬೇಕಂತ ನನ್ನ ಮನಸ್ಸಿನ ಹಕ್ಕಿ ಬಯಸ್ತೀನಿ. ಶ್ವೇತಾ, ನಿನ್ನಂತ ಅಂದವಾದ ಅರಗಿಣಿಯ ಸ್ನೇಹ ನಾ ಬೇಡ ಎನ್ನುವುದೇ. ಆದ್ರೆ ನಮ್ಗೇನಾದ್ರೂ ಆ ಸರ್ಪರಾಜ್ ಅಡ್ಡಿ ಬಂದ್ರೆ? ಶ್ವೇತಾ, ಅಡ್ಡಿ ಬಂದವರ ಅಡ್ಡ ಮಲಗಿಸಬಲ್ಲ ಈ ಧನಂಜಯ. ನೀನೇನು ಚಿಂತಿಸಬೇಡ. ಧನು, ಸರ್ಪರಾಜನ ಪ್ರಾಮಾಣಿಕ ಮ್ಯಾನೇಜರ್ ಅವನಿಗೆ ಹಾಗೆ ಮಾಡ್ತಾನಂದ್ರೆ ನಾನ್ ನಂಬೇಕಾ? ಪ್ರಾಮಾಣಿಕ? ಶ್ವೇತಾ, ಪ್ರಾಮಾಣಿಕ ಮ್ಯಾನೇಜರ್ನನ್ನು ಈಗಲ ಸುಡುಗಾಡಿನ ಹಾದಿ ಸುಖಕರವಾಗಲೆಂದು ಪ್ರಾಣ ತೆಗೆದು ಅವನ ವೇಷದಲ್ಲಿ ನಾನು ಬಂದು ಅವನ ಸರ್ವನಾಶಕ್ಕೆ ನಿಂತಿದ್ದೇನೆ. ಅವನ ಸಾಮ್ರಾಜ್ಯಕ್ಕೆ ನಾನು ಅಧಿಪತಿಯಾಗಲು ಇದಕ್ಕೆ ಕೈ ಜೋಡಿಸಿದರೆ ನಾವಿಬ್ಬರೂ ಆಗಬಹುದು ಆ ಸಾಮ್ರಾಜ್ಯದ ರಾಜರಾಣಿಯರು. ನನ್ನ ಆಸೆ ಕೂಡ ಇದೇ ಆಗಿತ್ತು. ಅಂದಾಗೆ ನಿಮ್ಮ ಮುಂದಿನ ಪ್ಲಾನ್ ಶ್ವೇತಾ, ಯೋಚಿಸಿ ಪ್ಲಾನ್ ಮಾಡಿ ಅಂದುಕೊಂಡ ಕೆಲಸ ಗುಟ್ಟಾಗಿರಬೇಕು. ನಮ್ಮಿಬ್ಬರ ಪ್ಲಾನ್. ಇಲ್ಲವಾದರೆ ನಮ್ಮ ಪ್ಲಾನ್ ನಮ್ಮನ್ನೇ ಮಾಡುತ್ತದೆ ಇಲ್ಲಿಂದ ಕ್ಲೀನ್. ಹಾ ಶ್ವೇತಾ, ಸಮಯ ಬಂದಾಗ ನಾನು ನಿನಗೆಲ್ಲ ಹೇಳುತ್ತೇನೆ. ನೀನು ಅಷ್ಟು ಮಾಡಿದರೆ ಸಾಕು. ಓಕೆ ಧನು, ಆದಷ್ಟು ಬೇಗ ನಿಮ್ಮ ಎಲ್ಲ ಕೆಲಸಗಳು ಈಡೇರ್ಲಿ. ಸರಿ, ಹಾಗಾದ್ರೆ ನಾನಿನ್ನು ಬರಲ್ಲ. ಹಾ ನಿಲ್ಲು ಶ್ವೇತಾ, ಹಾಗೆ ಹೋಗುತ್ತಿರುವಿಯಲ್ಲ. ನೀನಾಗೇ ಬಯಸಿ ಬಂದ ಈ ನಿನ್ನ ಪ್ರಿಯತನಿಗೆ ಮೈಮನ ಮುದಗೊಳಿಸುವ ಒಂದು ಮುದ್ದಿನ ಕಾಣಿಕೆಯನ್ನು ನೀಡಬಾರದೆ? ಮನಸಾರೆ ಮೆಚ್ಚಿದವಳು ನಿಮ್ಮ ತಣಿಸಾರೆ ಇರಲಾರೆ. ಮಿನುಗುವ ತಾರೆ ಮಿನುಗುವ ತಾರೆ ಮಿನುಗುವ ತಾರೆ ಮಿನುಗುವ ತಾರೆ ಮಿನುಗುವ ತಾರೆ ನೀನು ಹತ್ತಿರ ಬಾರ್ಯ ನೀ ಮಿನುಗುವ ತಾರೆ ನೀನು ಹತ್ತಿರ ಬಾರ್ಯ ನೀ ನಗು ನಗುತ್ತಾ ನೀ ಕವಾರೆ ನೀ ನನ್ನ ಕವಾರೆ ನೀ ನನ್ನ ಪ್ರಿಯಸಿ.
ಸ್ವರ್ಗದ ಅಪ್ಸರೆಯಂತೆ ಬಳುಕೋ ಈ ನರವು ಪೂರ್ಣಿಮ ಚಂದಿರನಂತೆ ಹೊಳೆವ ಈ ಮಗವು ಸ್ವರ್ಗದ ಅಪ್ಸರೆಯಂತೆ ಬಳುಕೋ ಈ ನಡುವು ಪೂರ್ಣಿಮ ಚಂದಿರನಂತೆ ಹೊಳೆವ ಈ ಮಗವು ಸ್ವರ್ಗದ ಬಾಗಿಲು ತೆರೆದಿದೆ ಹೂವಿನ ಮಂಚವು ಕಾದಿದೆ ಸ್ವರ್ಗದ ಬಾಗಿಲು ತೆರೆದಿದೆ ಹೂವಿನ ಮಂಚವು ಕಾದಿದೆ ಪಾಲಂಗಣದಲ್ಲಿದೆ ನಿನ್ನ ಹೊಲದ ಪಾಲಂಗಣದಲ್ಲಿದೆ ನಿನ್ನ ಹೊಲದ ನಗು ನಗು ತಾಂಡಿ ನೀ ನನ್ನ ಪ್ರಿಯಸೇ ಬಬಾರಿ ಸುಂದರಿ ನೀ ನನ್ನ ಪ್ರಿಯಸೇ ಸರ್ಫರಾಜ್ ಸರಿ ನಾನು ಬರ್ತೀನಿ ನಮ್ನ ಯಾರು ನೋಡ್ಬಿಟ್ರೆ ಅಷ್ಟೇ ನಾನು ನಡಿ ಶ್ವೇತಾ ಆ ರಾಮಾಯಣದ ಸೀತೆ ಮಾಯದ ಜಿಂಕೆಯನ್ನು ಬೆನ್ನು ಹತ್ತಿ ಆ ರಾವಣನ ಸೆರೆ ಸಿಕ್ಕ ಹಾಗೆ ನೀನು ಈ ಕ್ರಾಂತಿಕಾರಿ ಖಳನಾಯಕನ ಕೆಲಸಕ್ಕೆ ಆಸರೆಯಾಗುತ್ತಿರುವೆ. ರಾಣಿಯಾಗಬೇಕೆಂಬ ನಿನ್ನ ಕನಸಿನ ಗೋಪುರಕ್ಕೆ ಬೆಂಕಿ ಹಚ್ಚಿ ಅದರಿಂದ ಬಿಸಿ ಮಾಡಿಕೊಳ್ಳುವೆ. ಚಳಿಯಿಂದ ನಡುಗುತ್ತಿರುವ ಗುರಿ ಎಂಬ ಹಕ್ಕಿಯ ಗರಿಯನ್ನು ಇನ್ನು ಮುಂದಿದೆ ಭಾರಿ ಹಬ್ಬ. ಧನಂಜಯ, ಗಾಳದ ಮಾಂಸಕ್ಕೆ ಆಸೆ ಪಟ್ಟು ಮೀನು ಸತ್ತೋದಾಗೆ ಈ ಲೇಡಿ ಕೇಡಿಯ ಸವಸಕ್ಕೆ ಬಿತ್ತು ನಿನ್ನ ಪ್ರಾಣಕ್ಕೆ ಕುತ್ತು ಬರೋದಂತೂ ಗ್ಯಾರಂಟಿ.
ಸರ್ಪರಾಜ. ಹೂ ಅಂದರೆ ಪ್ರೇಮಿ, ಹೂ ಅಂದರೆ ಸುರಾಮಿ. ಹುಡಿ ಮಣ್ಣಿನಿಂದ ಹುತ್ತ ಮಾಡಿದ ಗೆದ್ದಲು ಗೂಡಿಗೆ ಎಡೆ ಎತ್ತಿ ಹೊಡೆದೋಡಿಸಿ ಬೀಡು ಬಿಟ್ಟ ಈ ಸರ್ಪ. ಸುಮ್ಮನಿದ್ದರೆ ನಾಗರ, ಶಟದು ನಿಂತರೆ ವೈರಿಗಳ ಸಂಬಾರ. ಕಡು ವಿಷ ತುಂಬಿದ ಕರಿನಾಗರ ಕಚ್ಚಿಕೊಲ್ಲುವುದೆಂದು ತಿಳಿದರು. ಹಾಲರಿಯುವ ಈ ಮೂಢ ಜನ ನನ್ನ ವಿರುದ್ಧ ನಿಲ್ಲುವರೆ. ಅವರು ಏನೇಳು ಜನ್ಮ ಎತ್ತಿ ಬಂದರೂ ಸಾಧ್ಯವಿಲ್ಲ. ಒಂದು ವೇಳೆ ನನಗೆ ತಿರುಗಿ ಬಿದ್ದರೆ ಘಟಾನುಘಟಿಗಳ ಗೋರಿ ಕಟ್ಟಿದ ಈ ಸರ್ಪ ಅಂತ ಬೊಗಳಿದಾಸನ ಪೊಂಗಿಗೆ ಹೆದರುವುದೇ. ಈ ಸರ್ಪನೆಂದರೆ ಆ ಶಿವನೌಕರನಿಗೂ ಉರುಳಾಗಿ ನಿಂತ ತೀರ ಅಂದಾಗ ಈ ಶಿವಿಯ ಯಾವ ಲೆಕ್ಕ? ಲೇ ಶಿವಿಯ, ನನಗೆ ಎದುರಾದ ನಿನ್ನ ಮಂಡು ಪಾಲು ಮಾಡಿ ವಿಧವೆಯಾಗುವ ನಿನ್ನ ಹೆಂಡತಿಯ ಬ್ರಾಹ್ಮಣಕ್ಕಿಂತ ಬದಲಿಸುವ ಬ್ರಾಹ್ಮಣನಾಗುತ್ತೇನೆ. ಶಿವ್ಯ, ನಿನ್ನನ್ನು ನನ್ನ ಮನೆಯಲ್ಲಿಟ್ಟುಕೊಂಡು ಸಾಕಿ ಸಲಿಹಿದ್ದು ನನ್ನ ಲಾಭಕ್ಕಾಗಿ. ನನಗೆ ಎದುರಾದ ನಿನ್ನನ್ನು ಯಮಲೋಕಕ್ಕೆ ಕಳಿಸಿ ನಿನ್ನ ದೇಹದ ನರ ಅಂಗಾಂಗದ ನರ ನಾಡಿಗಳನ್ನು ಹರಿದ ನರಿ ನಾಯಿಗಳಿಗೆ ಹಾಕದಿದ್ದರೆ ನನ್ನ ಹೆಸರು ಸರ್ಪರಾಜನೇ ಅಲ್ಲ.